ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜನವರಿ 4 ಭಾನುವಾರದಿಂದ ಜನವರಿ 10 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕನೆ ಮಾಡುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಜನವರಿ 4 ಭಾನುವಾರ ಪೌಷ್ಯ ಮಾಸದ ಬಹುಳ ಪಾಡ್ಯಮಿ ಇರುತ್ತೆ. ಪೌಷ್ಯ ಮಾಸದ ಪಾಡ್ಯಮಿ ತಿಥಿ ಅಂದರೆ ಅಲ್ಲಿ ಹುಣ್ಣಿಮೆ ಮುಂದಿನ ದಿನದ ಶನಿವಾರ ಹುಣ್ಣಿಮೆ ಆಗಿರುತ್ತೆ. ಈಗ 4ನೇ ತಾರೀಕು ಭಾನುವಾರ ಪೌಷ್ಯ ಬಹುಳ ಅಥವಾ ಕೃಷ್ಣ ಪಕ್ಷದ ಪಾಡ್ಯಮಿ ಅಥವಾ ಪ್ರಥಮ ತಿಥಿ, ಪುನರ್ವಸು ನಕ್ಷತ್ರ, ಐಂದ್ರ ಯೋಗ, ಕೌಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ವಿಶೇಷವಾಗಿ ಹುಣ್ಣಿಮೆಯ ಆಸುಪಾಸಿನ ದಿನಗಳಲ್ಲಿ, ಹುಣ್ಣಿಮೆಯ ಮುಂದಿನ ದಿನಗಳಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡೋದಿಲ್ಲ. ದೇವತಾ ಪೂಜೆಗಳಿಗೆ, ಅರ್ಚನೆಗಳಿಗೆ, ದೇವಾಲಯಗಳ ಸಂದರ್ಶನ ಅಥವಾ ಇನ್ನಿತರ ಯಾವುದೇ ಧಾರ್ಮಿಕ ವಿಚಾರಗಳಿಗೆಲ್ಲ ವಿಶೇಷವಾಗಿ ಆಯ್ಕೆ ಮಾಡಿಕೊಳ್ತಾರೆ. ಇನ್ನು 5ನೇ ತಾರೀಕು ಸೋಮವಾರ ಪೌಷ್ಯ ಮಾಸದ ಬಹುಳ ಬೀದಿಗೆ ಅಥವಾ ದ್ವಿತೀಯ ತಿಥಿ. ಈ ದಿನ ಶುಭ ದಿನ ಆಗಿರುತ್ತೆ. ಪುಷ್ಯ ನಕ್ಷತ್ರ ಇರುವಂಥದ್ದು ಈ ದಿನ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಬೋದು. ಇನ್ನು 6ನೇ ತಾರೀಕು ಜನವರಿ 6 ಮಂಗಳವಾರ ಈ ದಿನ ತದಿಗೆ ತಿಥಿ ಇರುತ್ತೆ. ತೃತೀಯ ತಿಥಿ ತದಿಗೆ ತಿಥಿ, ಕೃಷ್ಣ ಪಕ್ಷದ ತೃತೀಯ ತಿಥಿ. ಹಾಗೂ ಸಾಯಂಕಾಲ ವ್ಯಾಪ್ತಿಯಲ್ಲಿ ಅಲ್ಲಿ ಚತುರ್ಥಿ ಆರಂಭ ಆಗಿರೋ ಕಾರಣ ಇಂದು ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟಿ ವ್ರತ. ಇದನ್ನು ಸಂಕಷ್ಟಹರ ಚತುರ್ಥಿ ಇರುವಂಥದ್ದು. ಜೊತೆಗೆ ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಪ್ರೀತಿ ಯೋಗ, ಭದ್ರಕರಣ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಧಾರ್ಮಿಕವಾದ ವಿಚಾರಗಳಿಗೆ ಉತ್ತಮ ಆಯ್ಕೆ. ಹಾಗೆಯೇ ಈ ಅಂಗಾರಕ ಸಂಕಷ್ಟಿ ಎಂದು ಇದನ್ನು ಆಚರಣೆ ಮಾಡೋದು. ಮಂಗಳವಾರ ಯಾವಾಗ ಸಂಕಷ್ಟಹರ ಚತುರ್ಥಿ ಬರುತ್ತೋ ಅದನ್ನು ವಿಶೇಷವಾಗಿ ಅಂಗಾರಕಿ ಅಥವಾ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಯಾರಿಗೆ ವರ್ಷಪೂರ್ತಿ ಬರುವಂತಹ ಈ ಪ್ರತಿ ತಿಂಗಳು ಬರುವಂಥ 12 ಸಂಕಷ್ಟಹರ ವ್ರತಗಳನ್ನು ಮಾಡಲಿಕ್ಕೆ ಯಾರಿಗೆ ಅಸಾಧ್ಯ ಅಥವಾ ಅನಾನುಕೂಲ ಇರುತ್ತೋ ಅಂಥವರು ಈ ಬಂದು ಅಂಗಾರಕ ಸಂಕಷ್ಟಿ ಒಂದು ಸಾರಿ ಮಾಡಿದರೆ ವರ್ಷಪೂರ್ತಿ ಮಾಡಿದ ಫಲ ಬರುತ್ತೆ ಅನ್ನೋದು ನಂಬಿಕೆ ಜನರಲ್ಲಿ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಮಂಗಳವಾರ ಬಂದಂತಹ ಸಂಕಷ್ಟಿಗೆ ವಿಶೇಷವಾದ ಮಹತ್ವ ಇರುತ್ತೆ. ಇಂದು ಗಣೇಶನ ಭಕ್ತಿ, ಗಣೇಶನ ಸ್ತೋತ್ರ, ಗಣೇಶನ ದೇವರುಗಳ ಸಂದರ್ಶನ. ಮನೆಯಲ್ಲಿ ಇದ್ದುಕೊಂಡು ಸಹ ನೀವು ಗಣೇಶನಿಗೆ ಸಂಬಂಧಿತ ಯಾವುದೇ ಭಕ್ತಿ ಭಜನೆಗಳನ್ನು, ಸ್ತೋತ್ರಗಳನ್ನು ಹಾಡ್ಬೋದು, ಅಷ್ಟೋತ್ತರಗಳನ್ನು ಹೇಳ್ಬೋದು. ಅಥವಾ ಗಣೇಶನಿಗೆ ಸಂಬಂಧಿತವಾದ ಇನ್ನಿತರ ಯಾವುದೇ ಮಂತ್ರ ಶ್ಲೋಕಗಳನ್ನು ಸಹ ಪಠನೆ ಮಾಡೋದು. ಮನೆಯಲ್ಲಿದ್ದಂತಹ ನಿಮ್ಮ ಗಣೇಶನ ಮೂರ್ತಿಗೋ, ವಿಗ್ರಹಕ್ಕೋ, ಚಿತ್ರಕ್ಕೋ ನೀವು ಪೂಜೆ ಸಹ ಮಾಡ್ಬೋದು. ಇವೆಲ್ಲವೂ ಗಣೇಶನ ಸಂಬಂಧಿತವಾದ ಆಚರಣೆಗೆ ಅಂಗಾರಕ ಸಂಕಷ್ಟಿ. ಜೊತೆಗೆ ಉಪವಾಸ ವ್ರತ ನಿಯಮ ಇದ್ದವರು ವ್ರತ ನಿಯಮ ಇದ್ದು ರಾತ್ರಿ ಕಾಲದಲ್ಲಿ 9 ಗಂಟೆ 15 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ. ಚಂದ್ರೋದಯದ ಬಳಿಕ ಉಪವಾಸನ ತ್ಯಾಗ ಮಾಡಿ ಗಣೇಶನನ್ನು ವಂದಿಸಿ ಅಲ್ಲಿ ಚಂದ್ರ ದರ್ಶನದ ಬಳಿಕ ಅಲ್ಲಿ ನೀವು ಉಪಹಾರವನ್ನು ಸೇವಿಸೋದಾದ ಊಟವನ್ನು ಮಾಡುವಂಥದ್ದೆಲ್ಲ ಪದ್ಧತಿ ಇರುತ್ತೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿ ಅಂಗಾರಕಿ ಬಂದಿದೆ ವಿಶೇಷ. ಇನ್ನು 7ನೇ ತಾರೀಕು ಬುಧವಾರ ಈ ದಿನ ಚತುರ್ಥಿ ತಿಥಿ ಉಪರಿ ಪಂಚಮಿ ಇರುತ್ತೆ. ಅಂದರೆ ಪ್ರಾತಃ ಕಾಲದಲ್ಲಿ ಚತುರ್ಥಿಯು, ಆ ಬಳಿಕ ಪಂಚಮಿ ತಿಥಿ ಇರುತ್ತೆ. ಇನ್ನು ಮಖ ನಕ್ಷತ್ರ, ಆಯುಷ್ಮಾನ್ ಯೋಗ, ಬಾಲವಕರಣ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕವಾದ ಒಪ್ಪಂದ ಸಹಿಗಳಿಗೆ ಅಥವಾ ಭೂಮಿಗೆ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ ಅಥವಾ ಯಾವುದಾದ್ರು ಮನೆಯ ಶಂಕುಸ್ಥಾಪನೆ ಇನ್ನಿತರ ಯಾವುದೇ ರೀತಿಯ ಆರಂಭಗಳಿಗೆ ವಿಶೇಷವಾದ ಈ ದಿನ ಉತ್ತಮ ಆಗಿರುತ್ತೆ. ಇನ್ನು 8ನೇ ತಾರೀಕು ಗುರುವಾರ ಪಂಚಮಿ ಉಪರಿ ಷಷ್ಠಿ, ಪ್ರಾತಃ ಕಾಲ ಪಂಚಮಿ, ಆ ಬಳಿಕ ಷಷ್ಠಿ ತಿಥಿ ಬರುವಂಥ ಪಂಚಮಿ ಉಪರಿ ಷಷ್ಠಿ ತಿಥಿ, ಉಬ್ಬ ನಕ್ಷತ್ರ, ಸೌಭಾಗ್ಯ, ತೈತಿಲಕರಣ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು 9 ಶುಕ್ರವಾರ ಒಂದು ಬಹುಳ ಷಷ್ಠಿ ತಿಥಿ ಉಪರಿ ಸಪ್ತಮಿ ತಿಥಿ, ಉತ್ತರ ನಕ್ಷತ್ರ, ಶೋಭನ ಯೋಗ, ವಣಿಕರಣ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಶುಕ್ರವಾರ ವಿಶೇಷವಾಗಿ ಮಹಾಲಕ್ಷ್ಮಿ ತಾಯಿ ಅಥವಾ ಯಾವುದೇ ರೀತಿಯ ದೇವಿ ಅಮ್ಮನವರ ದೇವಾಲಯಗಳ ಸಂದರ್ಶನ ಅಥವಾ ಇನ್ನಿತರ ಯಾವುದೇ ರೀತಿಯ ಶಕ್ತಿ ಪೀಠಗಳ ಸಂದರ್ಶನ ಮಾಡಲಿಕ್ಕೆ ಉತ್ತಮ ಅವಕಾಶ. ಇನ್ನು ವಾರದ ಕೊನೆ ದಿನ ಜನವರಿ 10 ಶನಿವಾರ ಸಪ್ತಮಿ ಉಪರಿ ಅಷ್ಟಮಿ ತಿಥಿ ಇರುತ್ತೆ. ಸಪ್ತಮಿ ಉಪರಿ ಅಷ್ಟಮಿ ಎಂದು ಕಾಲಾಷ್ಟಮಿ ಎಂದು ಅಥವಾ ಕಾಲಭೈರವ ಅಷ್ಟಮಿ ಎಂದು ಆಚರಣೆ ಮಾಡ್ತಾರೆ. ಪ್ರತಿ ತಿಂಗಳಲ್ಲಿ ಬರುವಂತಹ ಈ ಕೃಷ್ಣ ಪಕ್ಷದ ಅಷ್ಟಮಿಗೆ ಕಾಲಾಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಕರೀತಾರೆ. ಶುಕ್ಲ ಪಕ್ಷದಲ್ಲಿ ಬರುವಂಥ ಅಷ್ಟಮಿಗೆ ದುರ್ಗಾ ಅಷ್ಟಮಿ ಅಥವಾ ಈ ಅಮ್ಮನವರ ಸಂಬಂಧಿತವಾದ ದುರ್ಗೆಯ ಸಂಬಂಧಿತವಾದ ಆಚರಣೆಗಳನ್ನ ಶುಕ್ಲ ಅಷ್ಟಮಿ ಎಂದು, ಅದೇ ರೀತಿ ಕೃಷ್ಣ ಪಕ್ಷದ ಅಷ್ಟಮಿಯು ಕಾಲಾಷ್ಟಮಿ ಎನಿಸಿದೆ. ಇಂದು ವಿಶೇಷವಾಗಿ ಕಾಲಭೈರವನ ದೇವಾಲಯಗಳ ಸಂದರ್ಶನ ಅಥವಾ ವೀರಭದ್ರ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದ ಶಕ್ತಿ ಪೀಠಗಳಲ್ಲಿ ಪೂಜೆ ಮಾಡುವಂಥದ್ದು ಇತ್ಯಾದಿ ಮಾಡಲಿಕ್ಕೆ ಉತ್ತಮ ಇರುತ್ತೆ. ಇಂದು ಹಸ್ತ ನಕ್ಷತ್ರ ಇರುವಂಥದ್ದು ಉತ್ತಮವಾದ ಆಯ್ಕೆ. ವ್ಯಾವಹಾರಿಕ ಅಥವಾ ಕೈಗಾರಿಕೆ, ಭೂಮಿ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳ ಆರಂಭಕ್ಕೆ, ಒಪ್ಪಂದಕ್ಕೆ, ಅಗ್ರಿಮೆಂಟ್ ಇವೆಲ್ಲ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇದನ್ನು ಇರುತ್ತೆ. ಇವೆಲ್ಲವೂ ಈ ವಾರದ ಒಂದು ಸಾಮಾನ್ಯವಾದ ಪಂಚಾಂಗದ ಮುನ್ನೋಟವನ್ನು ಹೇಳಿದ್ದು ಜನವರಿ 4ರಿಂದ 10ರವರೆಗೆ. ಇನ್ನು ನಾವು ಗಮನಿಸುವಂಥದ್ದು ರಾಶಿ ಭವಿಷ್ಯ. ಮೊದಲನೇದಾಗಿ ಮೇಷ ರಾಶಿ.
ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಅಷ್ಟೊಂದು ಲಾಭದಾಯಕವಾದ ಫಲಿತಾಂಶಗಳು ವ್ಯಕ್ತವಾಗ್ತಾ ಇಲ್ಲ. ಅಲ್ಲಿ ಇರತಕ್ಕಂತಹ ಚಂದ್ರನ ಬಲದ ಕೊರತೆ, ಭಾನುವಾರ ಸೋಮವಾರ 2 ದಿನಗಳಲ್ಲಿ ಸ್ವಲ್ಪ ನಿಮಗೆ ಚಂದ್ರನ ಬಲದ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ನಿಮ್ಮ ವಿರುದ್ಧ ಕೆಲವರು ಆರೋಪಗಳನ್ನು ಮಾಡೋದಾಗಲಿ, ಬಂಧುಗಳಲ್ಲಿ ಮಿತ್ರರಲ್ಲಿ, ವಿಶೇಷವಾಗಿ ನಿಮ್ಮ ರಿಲೇಟಿವ್ ಅಂತ ಇರ್ತಾರೆ ಯಾರು, ಅಂಥ ಬಂಧುಗಳಲ್ಲಿ ಮಿತ್ರರಲ್ಲಿ ಎಲ್ಲ ಸ್ವಲ್ಪ ನಿಮಗೆ ಫ್ರೆಂಡ್ಸ್ಗಳಲ್ಲಿ ಸ್ವಲ್ಪ ವಿಶೇಷವಾದ ಏನಾದರೂ ಒಂದು ಭಿನ್ನಾಭಿಪ್ರಾಯ ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಅವರೇನಾದರೂ ಒಂದು ಆರೋಪಗಳನ್ನು ಮಾಡೋದು, ಇದರಿಂದ ನಿಮಗೆ ಬೇಜಾರಾಗುವಂಥ ಘಟನೆಗಳು ಈ ಭಾನುವಾರ ಸೋಮವಾರ 4-5ರಲ್ಲಿ ಜರುಗುತ್ತೆ. ಅದೇ ರೀತಿ ಹಿರಿಯ ವ್ಯಕ್ತಿಗಳ ಜೊತೆಗೇನು ವೈರುಧ್ಯ ಬರುತ್ತೆ. ಮನೆಯಲ್ಲಿ ಇರತಕ್ಕಂಥ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬರೋದು, ಅಥವಾ ಅವರಲ್ಲಿ ನೀವೇನಾದರೂ ಯಾವುದೇ ರೀತಿಯ ಒಂದು ಮನವಿ ಕೇಳಿಕೆ ಮಾಡಿದರೆ ಅದನ್ನು ಅವರು ತಿರಸ್ಕಾರ ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧ ಆರೋಪ ಮಾಡುವಂಥದ್ದು ಇವೆಲ್ಲ ಬರುತ್ತೆ. ಹಾಗಾಗಿ 4-5 ಭಾನುವಾರ ಸೋಮವಾರ 2 ದಿನಗಳ ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಬೇಕು. ಬಂಧು ಮಿತ್ರರ ಬಾಂಧವ್ಯ ಸ್ವಲ್ಪ ಸರಿ ಇಟ್ಕೋಬೇಕು. ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಅಥವಾ ಕ್ರೋಧದ ಸಿಟ್ಟಿನ ವರ್ತನೆಗೆ ಹೋಗ್ಬೋದು. ಯಾಕಂದರೆ ಈ ಮೇಷರಾಶಿಯವರಿಗೆ ನಿಮಗೆ ಆಗಲೇ ಗೊತ್ತಿರುವಂತೆ ನೀವು ಸಾಡೆ ಸಾತಿಯ ಒಂದು ಪರಮಚಕ್ರದಲ್ಲಿದ್ದೀರಾ. ನಿಮ್ಮ ಮೇಲೆ ದಿನಕ್ಕೂ ಈಗ ಸಾಡೆ ಸಾತಿ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಶನಿ ಮಹಾರಾಜರು ಆಗಲೇ ವಕ್ರಗತಿಯನ್ನು ತ್ಯಾಗ ಮಾಡಿ ಅವರು ಒಂದು ಉತ್ತಮ ವೇಗದಲ್ಲಿ ಹೊಂದಿದ್ದಾರೆ. ಆ ವೇಗವು ನಿಮ್ಮ ಮೇಲೆ ಬಹಳಷ್ಟು ಅಡ್ಡ ಪರಿಣಾಮವನ್ನು ಖಂಡಿತ ಮೇಷ ರಾಶಿಯಲ್ಲಿ ಬೀರುತ್ತೆ. ಮೀನರಾಶಿಯ ಮೇಲೂ ತುಂಬ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಮಾತು ನಡವಳಿಕೆ ಬಾಂಧವ್ಯದ ಬಗ್ಗೆ ಮುಂದೇನೋ ಸ್ವಲ್ಪ ಎಚ್ಚರವಾಗಿರಬೇಕು. ಅದರಲ್ಲೂ ಈ ವಾರದ ಆರಂಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು 6, 7, 8 ಈ 3 ದಿನಗಳು ಸಹ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚೇನು ಅಲ್ಲಿ ಶುಕ್ರ ಗ್ರಹದ ಒಂದು ಆಶೀರ್ವಾದ ಹೊರತುಪಡಿಸಿದರೆ ನಿಮಗೆ ಇತರ ಗ್ರಹಗಳಾದ ಅಷ್ಟೇ ಇರೋದಿಲ್ಲ. ಶುಕ್ರ ಮತ್ತು ರಾಹುಗಳಷ್ಟೇ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ಆಶೀರ್ವಾದ ಮಾಡ್ತಾರೆ. ಚಂದ್ರನ ಅನುಕೂಲ ಸಹ ನಿಮಗೆ 6, 7, 8ರಲ್ಲಿ ಸಹ ಇರೋದಿಲ್ಲ. ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಸಹ ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿನೂ ಹಾಗೆ ಹವಾಮಾನಕರ ಘಟನೆ, ಮಾತಿನ ಚಕಮಕಿ, ಕಲಹ ವಾಗ್ವಾದ ಆಗುವಂಥದ್ದು, ಹಿರಿಯರ ಜೊತೆಗೆ ವಾಗ್ವಾದ, ಅಥವಾ ನೀವು ವರ್ಕ್ ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಆರೋಪಗಳು, ಕಂಪ್ಲೇಂಟ್ಗಳು ಬರುವಂಥದ್ದು, ಮೇಲಾಧಿಕಾರಿಗಳು ನಿಮ್ಮ ವಿರುದ್ಧ ಏನಾದರೂ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವುಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವಿಳಂಬ ಮತ್ತು ವೈಫಲ್ಯ. ವಿಳಂಬ ಅಂದರೆ ಡಿಲೇ ಆಗುವಂಥದ್ದು, ವೈಫಲ್ಯ ಅಂದರೆ ಫೈಲ್, ಇವೆಲ್ಲವೂ ಆಗುವಂಥ ಸಾಧ್ಯತೆ 6, 7, 8ರಲ್ಲಿರುತ್ತೆ. ಹಾಗಾಗಿ ವಾರದ ಆರಂಭದ 5 ದಿನಗಳು ನಿಮಗೆ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಇವೆಲ್ಲವೂ ಕೆಲವೊಂದು ಸಾರಿ ಬರುತ್ತೆ, ಮುಂದೆ ಕೆಲವೊಂದು ವಾರದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ಬರುತ್ತೆ. ಇದು ಗೋಚಾರದಲ್ಲಿ ಅಲ್ಲಿ ಚಂದ್ರನ ಚಲನೆ ಅಥವಾ ಇತರ ಗ್ರಹಗಳ ಅನುಕೂಲ ಹೇಗೆ ಇದು ಅನ್ನೋದರ ಮೇಲೆ ಅವಲಂಬಿತವಾಗಿರೋ ಕಾರಣ ನೀವು ಅಷ್ಟೊಂದು ನಿರಾಶೆ ಆಗಬೇಕಿಲ್ಲ. ಮುಂದೆ ಸ್ವಲ್ಪ ಉತ್ತಮ ಫಲ ಖಂಡಿತ ಬರುತ್ತೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಿಮಗೆ ಸ್ವಲ್ಪ ಉತ್ತಮ ಫಲ ಬರುತ್ತೆ. ಶುಕ್ರವಾರ ಶನಿವಾರ ನಿಮಗೆ ಇಷ್ಟಕ್ಕಾದ ಸಿದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸು ಬರುವಂಥದ್ದು, ಮಾತಿನಲ್ಲಿ ಏನಾದರೂ ನಿಮ್ಮ ಒಂದು ಮಾತಿಗೆ ಬೆಲೆ ಬಂದು ಅಲ್ಲಿ ಅದು ಗೆಲ್ಲುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಸಹ ಒಂದು ಉತ್ತಮವಾದ ಬಾಂಧವ್ಯ ಸರಿ ಹೋಗುವಂಥದ್ದು, ಹಿಂದೆ ನಿಮಗೆ ನಷ್ಟವಾಗಿದ್ದ ಯಾವುದೇ ಹಣ ನಿಮಗೆ ವಾಪಸ್ ಮರಳಿ ಬರುವಂಥದ್ದು, ಈ ರೀತಿ ಹಲವಾರು ಉತ್ತಮ ಘಟನೆಗಳು ಶುಕ್ರವಾರ ಮತ್ತು ಶನಿವಾರ 9 ಮತ್ತು 10ರಲ್ಲಿ ಆಗ್ಬೋದು. ಹಾಗಾಗಿ ಈ 2 ದಿನಗಳನ್ನು ಗಮನಿಸಿಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಚಂದ್ರ ಅನುಕೂಲ, ಶುಕ್ರ ಅನುಕೂಲ, ರಾಹುವಿನ ಬೆಂಬಲ ಇವೆಲ್ಲ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಈ ಶುಕ್ರವಾರ ಶನಿವಾರ ಆಗುತ್ತೆ. ಅದನ್ನು ಉತ್ತಮವಾಗಿ ಆಯ್ಕೆ ಮಾಡಿಕೊಳ್ಳೋದು. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಉತ್ತಮ ಅವಕಾಶ, ಧನಲಾಭ ಆಗಲಿದೆ. ಹಿಂದೆ ನೀವು ಪ್ರಯತ್ನ ಪಟ್ಟಂತಹ ಕೆಲವು ವಿಚಾರಗಳು ಇಂದು ಕೈಗೂಡಲು ಅಥವಾ ಕನಸು ನನಸಾಗುವಂಥ ಅವಕಾಶ ಈ ಶುಕ್ರವಾರ ಶನಿವಾರ ಬಂದಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಈ ಶುಕ್ರವಾರ ಶನಿವಾರ ಅಷ್ಟೇ ಹೆಚ್ಚಿನ ಉತ್ತಮ ಫಲ ಕೊಡುವ 2 ದಿನಗಳು. ಉಳಿದ ಆರಂಭದ ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು. ವಿಶೇಷವಾಗಿ ಮಾತು, ನಡವಳಿಕೆ, ಬಾಂಧವ್ಯ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಸಹ ನೀವು ಆರಂಭದ 5 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿರುತ್ತೆ, ಅದನ್ನು ವಾರ ಪೂರ್ತಿ ಬಳಸುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತವಾಗಿರುತ್ತೆ, ಶುಕ್ರನ ಅನುಗ್ರಹ ವಾರ ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ವಾರ ಪೂರ್ತಿ ಬಳಸ್ಬೋದು. ಸಂಖ್ಯೆಗಳು 4 ಮತ್ತು 6, 4 and 6 ವಾರ ಪೂರ್ತಿ ಬಳಸ್ಬೋದಾಗಿದೆ. ಚಂದ್ರಾನುಕೂಲ ಇರುವಂಥ ಕೊನೆ 2 ದಿನಗಳಂದರೆ ಶುಕ್ರವಾರ ಶನಿವಾರ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭದ ದಿನ ನಿಮಗೆ ವಿಶೇಷವಾಗಿ ಚಂದ್ರಾನುಕೂಲ ಬಹಳ ಉತ್ತಮವಾಗಿ ಬರ್ತಾಯಿದೆ. ಬುಧನ ವಿಶೇಷವಾದ ಅನುಗ್ರಹ ನಿಮಗೆ ಇರುವಂಥದ್ದು. ಅದೇ ರೀತಿ ನಿಮಗೆ ಗುರುವಿನ ಬಲದ ಒಂದು ರಕ್ಷಣೆ, ಶುಕ್ರನ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಅನುಗ್ರಹ, ಶನಿ ಮಹಾತ್ಮರ ರಕ್ಷಣೆ, ರಾಹುವಿನ ರಕ್ಷಣೆ. ಹಾಗಾಗಿ ಪಂಚಗ್ರಹಗಳ ಜೊತೆಗೆ 6ನೇದಾಗಿ ಚಂದ್ರನು ಸಹ ನಿಮಗೆ ಆರಂಭದ ದಿನದಲ್ಲಿ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ವಿಶೇಷವಾದ ಉತ್ತಮ ಫಲಗಳನ್ನು ನೀವು 4-5ರಲ್ಲಿ ಜನವರಿ 4-5ರಲ್ಲಿ ನಿರೀಕ್ಷೆ ಮಾಡಬಹುದು. ಇಷ್ಟ ಆದ ಸಿದ್ಧಿಗಳಾಗ್ತವೆ. ವ್ಯಾಪಾರ ಉದ್ಯಮ ಪ್ರಗತಿಯಾಗುತ್ತೆ. ಯಾವುದೇ ಪ್ರಯತ್ನ ಮಾಡಿರಲ್ಲಿ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಮನೆ ಭೂಮಿ ಕೊಳ್ಳುವ ಅವಕಾಶ ಕೆಲವರಿಗೆ ಬರ್ಬೋದು. ಯಂತ್ರ ವಾಹನ ಕೊಳ್ಳುವ ಅವಕಾಶ ಬರ್ಬೋದು. ಶುಭ ಕಾರ್ಯಗಳು ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳ ಪ್ರಯತ್ನದಲ್ಲಿ ಶುಭ ಕಾರ್ಯಗಳ ಒಂದು ಮಾತುಕತೆಯಲ್ಲಿ ಯಶಸ್ವಿ ಆಗುವಂಥದ್ದು.
ಜೊತೆಗೆ ಹಿಂದೆ ನೀವು ಮಾಡುವಂಥ ಕೆಲವು ಒಪ್ಪಂದಗಳಿಂದ ನಿಮಗೆ ತುಂಬ ಲಾಭಗಳು ಬರುವಂಥದ್ದು, ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಪ್ರತಿಫಲ ಚೆನ್ನಾಗಿ ಬರುವಂಥದ್ದು, ಜೊತೆಗೆ ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಉತ್ತಮ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ ಈ 4-5ರಲ್ಲಿ ಬರುತ್ತೆ. ಹಾಗಾಗಿ ಈ ಭಾನುವಾರ ಸೋಮವಾರ 2 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ ಆ 3 ದಿನ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡು ಬರುತ್ತೆ. 6, 7, 8ರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಅಂತ ಬರುತ್ತೆ. ಅಂದರೆ ಅಲ್ಲಿ ಹಣಕಾಸು, ಆರೋಗ್ಯ ಅಥವಾ ನಿಮ್ಮ ವ್ಯಾಪಾರ, ಉದ್ಯಮ ಅದಕ್ಕೇನು ಕೊರತೆ ಬರೋದಿಲ್ಲ. ಈ 6, 7, 8ರಲ್ಲಿ ಬಾಂಧವ್ಯ, ಮಾತು, ನಡವಳಿಕೆಯನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಇಲ್ಲಿ ಏನಾದರೂ ಮಾತಿನ ಚಕಮಕಿ ಬರ್ಬೋದು, ಹಣಕಾಸಿನ ವಿಚಾರ ಏನಾದರೂ ವಾಗ್ವಾದಗಳು ಬರ್ಬೋದು, ಅಥವಾ ಹಿಂದೆ ನಡೆದಂಥ ಯಾವುದೇ ಘಟನೆಯನ್ನು ಮೆಲುಕು ಹಾಕಿ ಅಲ್ಲಿ ನಿಮ್ಮ ಮಿತ್ರರು, ಬಂಧುಗಳು ಅಥವಾ ನಿಮ್ಮ ಸಹೋದ್ಯೋಗಿ ಅಂದರೆ ಕಲೀಗ್ಸ್ಗಳು ಏನೋ ಒಂದು ನಿಮ್ಮ ಮೇಲೆ ಗೂಬೆ ಕೂರಿಸುವಂಥದ್ದು, ಅಂದರೆ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸುವಂಥದ್ದು, ಅದು ಇತರರ ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂಥದ್ದು, ಇಂಥ ಪ್ರಯತ್ನಗಳು ಆಗ್ಬೋದು. ಅದೇ ರೀತಿ ಮನೆಯ ಸದಸ್ಯರಲ್ಲಿ ಸಹ ಹಾಗೆ ಭಿನ್ನಾಭಿಪ್ರಾಯ, ತಂದೆ, ತಾಯಿ, ಅತ್ತೆ, ಮಾವರಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯವನ್ನು ಸ್ವಲ್ಪ ಸರಿ ಇಟ್ಕೋಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ 3ನೇ ವ್ಯಕ್ತಿಗಳ ಒಂದು ಜಗಳ ಬಿಡಿಸುವಂಥ ಅಂತಹ ವಿಚಾರಗಳಿಗೆ ನೀವು ಹೋಗುವಂಥದ್ದು 6, 7, 8ರಲ್ಲಿ ಅಷ್ಟು ಒಳ್ಳೆಯ ಆಯ್ಕೆ ಅಲ್ಲ. ಅದು ನಿಮಗೆ ತಿರುಗುಬಾಣ ಆಗ್ಬೋದಾಗಿದೆ. ಹಾಗಾಗಿ ಹಣಕಾಸು, ಆರೋಗ್ಯ ಏನು ಪರವಾಗಿಲ್ಲ, ಮಾತು, ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿದೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನವೇ ಆಗಿರುತ್ತೆ. ಇಲ್ಲಿ ಹಣಕಾಸು, ವ್ಯಾಪಾರ, ಉದ್ಯಮ ಇವೆಲ್ಲ ಸರಿಯಾಗಿ ನಡೀತಾ ಹೋಗುತ್ತೆ, ಅದಕ್ಕೇನು ಕೊರತೆ ಇಲ್ಲ. ಇಲ್ಲಿ ನೀವು ಯಾವುದೇ ರೀತಿಯ ಯಾರಿಗೆ ಒಂದು ಅಶ್ಯೂರೆನ್ಸ್ ಅಂದರೆ ಅಥವಾ ವಚನವನ್ನು ಕೊಡುವಂಥದ್ದೆಲ್ಲ ಇವತ್ತಿನ ಮಾಡೋಂಥ ಹೋಗಬಾರ್ದು. ಯಾರಾದರೂ ನಿಮಗೆ ಈ ಥರ ಒಂದು ಏನೋ ಒಂದು ಐಡಿಯಾಗಳನ್ನು ಕೊಡ್ಬೋದು, ಅಥವಾ ನಿಮ್ಮಿಂದ ಏನಾದರೂ ಒಂದು ಸಹಾಯವನ್ನು ಅಪೇಕ್ಷಿಸುವಂಥ ಅವರಿಗೆ ಯಾರಿಗೂ ಪ್ರಾಮಿಸ್ ಮಾಡೋದಾಗಲಿ, ವಚನವನ್ನು ಕೊಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಅವೆಲ್ಲ ನಿಮಗೆ ಈಗ ಮತ್ತೆ ಉಲ್ಟಾ ಹೊಡೆಯುವಂಥದ್ದಾಗ್ಬೋದು, ಅಥವಾ ನಿಮಗೆ ಕೆಲವರು ತಪ್ಪು ಮಾಹಿತಿ ನೀಡಿ ನಿಮ್ಮ ದಾರಿ ತಪ್ಪಿಸುವಂಥದ್ದೆಲ್ಲ ಬರ್ಬೋದು. ಅದೇ ರೀತಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಮನಸ್ತಾಪ ಆಗುವಂಥ ಸಾಧ್ಯತೆ ಇರುತ್ತೆ. ಕಿರಿಯರು ಅಂದರೆ ನಿಮಗಿಂತ ಜೂನಿಯರ್ ಆಗಿರ್ತಾರೆ, ನಿಮಗಿಂತ ವಯಸ್ಸಲ್ಲಿ ಕಿರಿಯರು ಇರ್ತಾರೆ, ಅವ್ರ ಜೊತೆಗೆ ಮನಸ್ತಾಪ ಆಗ್ಬೋದು. ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಅಲ್ಲಿ ನೀವು ನಿಮಗೆ ಮೇಲೆ ಏನಾದರೂ ಆರೋಪ, ದಂಡ ಇದೆಲ್ಲ ಬರುವಂಥದ್ದು, ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡುವಂಥದ್ದು, ಕಾನೂನು ಒದಗಿಸುವಂಥ ಕೆಲಸ ಎಲ್ಲ ಮಾಡುವಂಥದ್ದು ಈ ದಿನ ಹೋಗಬಾರ್ದು ಶುಕ್ರವಾರ, ಶನಿವಾರದಂದು. ಈ ಶುಕ್ರವಾರ, ಶನಿವಾರ ನಿಮ್ಮ ಹಣಕಾಸು, ಉದ್ಯಮ, ವ್ಯಾಪಾರ ಅವಕ್ಕೆಲ್ಲೂ ಕೊರತೆ ಇಲ್ಲ. ಇಲ್ಲಿನ ಹಾಗೆ ನಿಮ್ಮ ಬಾಂಧವ್ಯ, ನಡವಳಿಕೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಸಾರ್ವಜನಿಕ ಜೀವನದಲ್ಲಿರೋ ವಿಚಾರಣೆಗೆ ಶುಕ್ರವಾರ, ಶನಿವಾರದ ಯಾರ್ಯಾರು ಈ ಸೆಲೆಬ್ರಿಟಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯದಲ್ಲಿ ಇರ್ತಾರೆ ಅವರು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅವರ ವಿರುದ್ಧ ಏನಾದರೂ ಸಂಚು ಆರೋಪಗಳು ಬರ್ಬೋದು. ಇವೆಲ್ಲನ್ನು ಗಮನಿಸಿದಾಗ ಈ ವಾರದಲ್ಲಿ ವೃಷಭ ರಾಶಿಗೆ ಹೆಚ್ಚಿನ ಉತ್ತಮ ಫಲಗಳೇ ಇವೆ. ನೀವು ಕಾಳಜಿ ವಹಿಸಬೇಕಾಗಿದ್ದು ಮಾತು, ನಡವಳಿಕೆ, ಬಾಂಧವ್ಯ ಇದನ್ನು ಸ್ವಲ್ಪ ಸರಿ ಇಟ್ಕೋಬೇಕು. ಅದರ ಹೊರತು ಹೆಚ್ಚಿನ ಏನು ನಿಮಗೆ ಅಡೆತಡೆಗಳಿಲ್ಲ. ಪಂಚಗ್ರಹಗಳು ಮತ್ತು ಷಡ್ಗ್ರಹಗಳ ವಿಶೇಷವಾದ ಅನುಕೂಲ ನಿಮಗಿದೆ. ಆರಂಭದ ದಿನಗಳ ವಿಶೇಷವಾದ ನಿಮಗೆ ಚಂದ್ರನ ಬೆಂಬಲ ಬಹಳಷ್ಟು ಉತ್ತಮವಾಗಿರುತ್ತೆ. ಈಗ ಬಳಸುವಂಥ ಬಣ್ಣಗಳನ್ನು ಗಮನಿಸಿದರೆ ಈ ವಾರದಲ್ಲಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಒಂದು ಗುರುವಿನ ಅನುಕೂಲ ಇರುವಂಥದ್ದು, ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಅನುಕೂಲತೆ ಇರುವಂಥದ್ದು, ಗ್ರೀನ್ ಅಥವಾ ಹಸಿರು ಬಣ್ಣ ಬುಧ ಅನುಕೂಲ ಇರುವಂಥದ್ದು, ಅದು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಅನುಗ್ರಹ, ಅದೇ ರೀತಿ ಬ್ಲೂ ಅಥವಾ ನೀಲೆ ಬಣ್ಣ ಶನಿ ಮಹಾತ್ಮರ ವಿಶೇಷವಾದ ಬೆಂಬಲ ನಿಮಗೆ ಇರುವಂಥದ್ದು. ಸಂಖ್ಯೆಗಳನ್ನು ಗಮನಿಸಿದರೆ 3, 4, 5, 6, 8 3, 4, 5, 6, 8 ಎಂಬಂಥ ಸಂಖ್ಯೆಗಳನ್ನು ಈ ವಾರದಲ್ಲಿ ಬಳಸ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಹಣಕಾಸಿನ ವ್ಯವಹಾರ, ಕೊಡುಕೊಳ್ಳುವಂಥದ್ದು, ಒಪ್ಪಂದ ಸಹಿ ಮಾಡುವಂಥದ್ದು ಎಲ್ಲದರ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ನೀವು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ನಷ್ಟಕ್ಕೆ ಸಿಲುಕ್ಬೋದು, ಅಥವಾ ಆತುರ ನಿರ್ಧಾರದಿಂದ ನೀವು ಅಲ್ಲಿ ನಷ್ಟಕ್ಕೆ ಒಳಗಾಗ್ಬೋದು, ಅಥವಾ ಯಾವುದೇ ರೀತಿಯ ವಂಚನೆ, ಮೋಸದ ಜಾಲಕ್ಕೆ ನೀವು ಬಲಿಯಾಗ್ಬೋದು. ಭಾನುವಾರ, ಸೋಮವಾರ 4, 5ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಆಸ್ತಿ ಸಂಬಂಧಿತವಾದ ದಾಖಲೆ ಪತ್ರಗಳು, ಭೂಮಿ ಸಂಬಂಧಿತ ದಾಖಲೆ ಪತ್ರಗಳು, ಇನ್ನಿತರ ಯಾವುದೇ ಪ್ರಮುಖವಾದ ಅಮೂಲ್ಯವಾದ ಡಾಕ್ಯುಮೆಂಟ್ಗಳು ಅಥವಾ ಚಿನ್ನಾಭರಣ ಇವೆಲ್ಲ ಇದ್ದರೆ ಅದರ ಬಗ್ಗೆನೂ ಕಾಳಜಿ ಬೇಕು. ಅವೆಲ್ಲವೂ ನಿಮ್ಮ ಒಂದು ಅಚಾತುರ್ಯದಿಂದ ಮಿಸ್ ಆಗ್ಬೋದು, ತಪ್ಪು ಹೋಗ್ಬೋದು, ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗೆ 4, 5ರಲ್ಲಿ ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. 6, 7, 8 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. 6, 7, 8 ಅಂದರೆ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ವಾರದ ಮಧ್ಯದ 3 ದಿನಗಳು ಬಹಳ ನಿಮಗೆ ಅದ್ಭುತವಾದ ಫಲವನ್ನು ಕೊಡುವಂಥದ್ದಾಗಿದೆ. ಚಂದ್ರ ಅನುಕೂಲ, ಬುಧ ಅನುಕೂಲ, ಶುಕ್ರ ಅನುಕೂಲ ಎಲ್ಲ ನಿಮಗೆ ಸ್ವಲ್ಪ ಸಹಾಯಕ್ಕೆ ಬಂದು ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗುವಂಥದ್ದು. 6, 7, 8ರಲ್ಲಿ ಹಣದ ಒಂದು ನಿಮಗೆ ಹರಿವು ಚೆನ್ನಾಗಿರುತ್ತೆ. ನಿಮಗೆ ಏನಾದರೂ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇದು ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ಒಪ್ಪಂದಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳು ಮಾಡಲಿಕ್ಕೆ ಅವಕಾಶಗಳು, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ ಎಲ್ಲ ಬರುತ್ತೆ. ಇನ್ನು ವಿದ್ಯಾರ್ಥಿ ಯುವಕರಿಗೆ ಸಹ ಹೊಸ ಅವಕಾಶಗಳು ಬರ್ಬೋದಾಗಿದೆ. ಹಾಗಾಗಿ ಈ ವಾರದ ಪ್ರಮುಖ ಈ 3 ದಿನಗಳು ಅಂದರೆ 6, 7, 8 ಮಂಗಳವಾರ, ಬುಧವಾರ, ಗುರುವಾರನ ಚೆನ್ನಾಗಿ ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಶುಕ್ರವಾರ ಶನಿವಾರನೂ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿ ಹಣಕಾಸು ಉದ್ಯಮ ಇದೆಲ್ಲ ಏನು ಪರವಾಗಿಲ್ಲ. ಇಲ್ಲಿ ಶುಕ್ರವಾರ ಶನಿವಾರದಂದು ಅಲ್ಲಿ ಮಾತಿನ ಚಕಮಕಿ, ಜಗಳಗಳ ಕಲಹಗಳು ಬರುತ್ತದೋ, ಅಥವಾ ಮಿತ್ರರಲ್ಲಿ ಬಂಧುಗಳಲ್ಲಿ ವೈರುಧ್ಯಗಳು ಬರುತ್ತದೋ, ನಿಮ್ಮ ವಿರುದ್ಧ ಏನಾದರೂ ಆರೋಪಗಳು ಕೇಳಿ ಬರುತ್ತದೋ, ಅಥವಾ ನೀವು ಮಾಡಿದ ಸರಿ ಕೆಲಸವನ್ನು ಅವರು ತಪ್ಪಾಗಿ ಭಾವಿಸುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ, ಅವೆಲ್ಲ ಬರುವಂಥ ಸಾಧ್ಯತೆ 9, 10ರಲ್ಲಿ ಅಥವಾ ಶುಕ್ರವಾರ ಶನಿವಾರ ಬರ್ಬೋದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನಗಳು ಮತ್ತು ಕೊನೆ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆರಂಭದ 2 ದಿನಗಳಂದರೆ ಭಾನುವಾರ ಸೋಮವಾರ ಹಣಕಾಸು ಪೇಮೆಂಟ್ ಪಾವತಿ ಬಗ್ಗೆ, ಇನ್ನು ಕೊನೆ 2 ದಿನಗಳಂದರೆ ಶುಕ್ರವಾರ ಶನಿವಾರ ಮಾತು ನಡವಳಿಕೆ ಬಾಂಧವ್ಯದ ಬಗ್ಗೆ ಎಚ್ಚರ. 6, 7, 8 ಮಧ್ಯದ 3 ದಿನಗಳು ನಿಮಗೆ ಬಹಳ ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಶುಭ ದಿನಗಳಿವೆ. ಚಂದ್ರ ಅನುಕೂಲದಿಂದ ಅನೇಕ ಇಷ್ಟಗಳು ಕೈಗೂಡಲಿವೆ. ಇನ್ನು ಈ ವಾರ ನೀವು ಬಳಸುವಂಥ ಬಣ್ಣ ಗಮನಿಸಿದರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಗಮನಿಸುವಂಥದ್ದು, ಮಿಶ್ರವಾದ ಬಣ್ಣವನ್ನು ನೀವು ಉಪಯೋಗ ಮಾಡಿಕೊಳ್ಳೋದು. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ನೀವು ಆಯ್ಕೆ ಮಾಡ್ಕೊಂಡು ಬಳಸ್ಕೋಬೋದು. ಸಂಖ್ಯೆಗಳು 7 ಮತ್ತು 2, 7 and 2 ಸಂಖ್ಯೆಯನ್ನು ನೀವು ಬಳಸ್ಕೋಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕಟಕ ರಾಶಿಗೆ ವಾರದ ಆರಂಭ ಶುಭಾರಂಭವಾಗಿ ಬರ್ತಾಯಿದೆ. ಆರಂಭದ ದಿನ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಲಾಭವನ್ನು ಜಯವನ್ನು ಕೊಡ್ತವೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಸೂರ್ಯನ ವಿಶೇಷವಾದ ಅನುಕೂಲಗಳು ಇರುವಂಥದ್ದು. ಸೂರ್ಯ ಭಗವಂತನ ಆಶೀರ್ವಾದ, ಬುಧನ ಆಶೀರ್ವಾದ, ಮಂಗಳನ ಆಶೀರ್ವಾದ. ಹಾಗಾಗಿ ವಾರದ ಆರಂಭ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಕಟಕ ರಾಶಿಯವರಿಗೆ ಹಿಂದೆ ಬಹಳಷ್ಟು ಅನಾನುಕೂಲಗಳು ಬಹಳಷ್ಟುಗಳು ಆಗಿದ್ದವು. ಅನೇಕ ರೀತಿಯ ಏರುಪೇರಿನ ಘಟನೆಗಳು ಈ ತಿಂಗಳಾನುಗಟ್ಟಲೆಲ್ಲ ಆಗಿತ್ತು. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಖಂಡಿತ ಇರುತ್ತೆ ನಿಮಗೆ. ಜನವರಿಯಲ್ಲಿ ಅಲ್ಲಿ ವಿಶೇಷವಾಗಿ ಸೂರ್ಯ ಭಗವಂತರ ಆಶೀರ್ವಾದ ಆರಂಭದ ನಿಮಗೆ 14ರವರೆಗೂ ಇರುವಂಥದ್ದು, ಮತ್ತು ಮಂಗಳನ ಆಶೀರ್ವಾದ, ಬುಧನ ಆಶೀರ್ವಾದ ಅಲ್ಲಿರುವಂಥದ್ದು ಎಲ್ಲವೂ ನಿಮಗೆ ಯಾವುದೇ ತಾರತಮ್ಯವಿಲ್ಲದೆ ಹೆಚ್ಚಿನ ಉತ್ತಮ ಫಲವನ್ನು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಭಾನುವಾರ ಸೋಮವಾರ ನೀವು ಅಂದುಕೊಂಡ ಕೆಲಸಗಳಾಗ್ತವೆ. ವ್ಯಾಪಾರ, ಉದ್ಯಮ ಪ್ರಗತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ. ಹಿಂದೆ ಬಹಳ ಕಾಲದಿಂದ ನೀವು ಏನಾದರೂ ಒಂದು ಶ್ರಮ ಪಡುತ್ತಿದ್ದ ಯಾವುದೇ ಒಂದು ಪ್ರಯತ್ನಕ್ಕೆ ಇಂದು ದಿಢೀರಾಗಿ ಪವಾಡ ಸದೃಶವಾದ ಫಲಗಳು ಬರ್ಬೋದು. ಆಕಸ್ಮಿಕ ಧನಲಾಭ ಯೋಗ ಸಹ ಇರುತ್ತೆ. ಜೊತೆಗೆ ಬಂಧು ಮಿತ್ರರಲ್ಲಿ ಭೇಟಿಯಾಗುವಂಥದ್ದು, ಉತ್ತಮವಾದ ಭೋಜನ ಸೇವಂಥದ್ದು ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಈ ಭಾನುವಾರ ಸೋಮವಾರ 4, 5ರಲ್ಲಿ ಜರುಗುತ್ತೆ. 6, 7, 8 ಪರವಾಗಿಲ್ಲ. 6, 7, 8ರಲ್ಲಿ ನಿಮ್ಗೆ ಅಂಥದ್ದೇನು ಕೊರತೆಗಳೇನಿಲ್ಲ. ಆದರೆ ಇಂದು ಯಾವುದೇ ರೀತಿಯ ಪಾವತಿ ಪೇಮೆಂಟ್ ಬಗ್ಗೆ ಎಚ್ಚರ, ಹಣಕಾಸಿನ ಒಪ್ಪಂದದ ಬಗ್ಗೆ ಎಚ್ಚರ, ಜೊತೆಗೆ ನಿಮ್ಮ ವಸ್ತು, ಒಡವೆ, ಅಮೂಲ್ಯವಾದ ವಸ್ತುಗಳು, ಡಾಕ್ಯುಮೆಂಟ್ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಅದು ನಿಮ್ಮ ಅಚಾತುರ್ಯದಿಂದ ಕೆಲವೊಮ್ಮೆ ಮಿಸ್ ಆಗುವಂಥದ್ದು, ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದು ಹಣಕಾಸಿನ ವಿಚಾರದ ಒಪ್ಪಂದದಲ್ಲಿ ನಿಮಗೆ ಏನಾದರೂ ಅಲ್ಲಿ ನಷ್ಟ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಮಂಗಳವಾರ, ಬುಧವಾರ, ಗುರುವಾರ ಇಂಥ ವಿಚಾರದ ಬಗ್ಗೆ ಎಚ್ಚರ ಗಮನಿಸಬೇಕು. ಆರೋಗ್ಯ ಮತ್ತು ನಿಮ್ಮ ಉದ್ಯಮ ವ್ಯಾಪಾರ ಎಲ್ಲ ಸರಿಯಾಗಿ ನಡೀತಾ ಹೋಗುತ್ತೆ ಮಂಗಳವಾರ, ಬುಧವಾರ, ಗುರುವಾರದಲ್ಲಿ. ಕೊನೆ 2 ದಿನ ನಿಮಗೆ ಅದ್ಭುತವಾದ ಶುಭ ಫಲಗಳು ಬರ್ತವೆ. ಶುಕ್ರವಾರ ಶನಿವಾರದಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರಾನುಕೂಲಗಳು ಬಂದು ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಇದನ್ನು ಮಾಡುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಸಂಗ್ರಹ, ದಾಖಲೆ ಪತ್ರ, ಮನೆ ಭೂಮಿ ಕೊಳ್ಳುವಂಥ ವಿಚಾರವೆಲ್ಲ ಚಾಲನೆ ಬರ್ಬೋದು. ಶುಭ ಕಾರ್ಯಗಳು ಅಂದರೆ ಮದುವೆ ಮುಂಜಿ ಪ್ರಯತ್ನಗಳು, ಮಾತುಕತೆಗಳು ಎಲ್ಲ ಈಗ ಸಫಲ ಆಗುತ್ತೆ. ಬಹಳ ಕಾಲದಿಂದ ಆಗದಿದ್ದಂತಹ ನಿಮಗೆ ಶುಭ ಕಾರ್ಯದ ಪ್ರಯತ್ನ ಎಂದು ಸಕ್ಸಸ್ ಆಗುವಂಥದ್ದಿರುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಹೊಸ ಉದ್ಯೋಗದ ಅವಕಾಶ ಬರ್ಬೋದು. ಉದ್ಯೋಗ ರಹಿತರಿಗೆ ಅಂದರೆ ನಿರುದ್ಯೋಗಿಗಳಿಗೆ ಸಹ ಉದ್ಯೋಗ ಅವಕಾಶ 9, 10ರಲ್ಲಿ ಬರ್ಬೋದು. ಹಾಗಾಗಿ ಅದ್ಭುತವಾದ ಫಲ ನೀಡುವಂಥ ಈ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಕಟಕ ರಾಶಿಯವರು. ವಿದ್ಯಾರ್ಥಿ ಯುವಕರಿಗೂ ಸಹ ಶುಭವಿದೆ ಈ ವಾರ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲೂ ವಿಶೇಷವಾದ ಚಂದ್ರಾನುಕೂಲ, ಜೊತೆಗೆ ವಾರಪೂರ್ತಿ ಇರುವಂಥ ರವಿ, ಮಂಗಳ, ಬುಧ ಈ ಒಂದು ಪ್ರಬಲವಾದ 3 ಗ್ರಹಗಳ ಅನುಕೂಲ ವಾರಪೂರ್ತಿ ಇರುತ್ತೆ. ಹಾಗಾಗಿ ಈ ವಾರವನ್ನು ನೀವು ಒಂದು ಬಹಳ ಮಹತ್ವದಾಗಿ ಬಳಸಿಕೊಳ್ಳಿ. ಜೊತೆಗೆ ಪ್ರಮುಖವಾದ ಕೆಲಸ, ಕಾರ್ಯ, ಒಪ್ಪಂದ, ಭೇಟಿ ಎಲ್ಲ ಇದ್ದರೆ ಈ ವಾರದಲ್ಲಿ ಮಾಡಿದರೆ ನಿಮಗೆ ಭಾಳಷ್ಟು ಯಶಸ್ವಿಯಾಗುತ್ತೆ. ಈ ವಾರದಲ್ಲಿ ಬಳಸ್ಬೋದಾದ ಬಣ್ಣಗಳನ್ನು ಗಮನಿಸಿದರೆ ನೀವು ಈ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಹ ನೀವು ಬಳಸ್ಕೊಳ್ಬೋದು. ನಿಮಗೆ ಗ್ರೀನ್, ಗ್ರೇ, ರೆಡ್ ಮತ್ತು ಸ್ನೋ ಬಣ್ಣವನ್ನು ಈ ವಾರದಲ್ಲಿ ಬಳಸುವಂಥದ್ದು. ಸಂಖ್ಯೆಗಳು 1, 2, 5, 9, 1 to 5, 9 ಸಂಖ್ಯೆಯನ್ನು ಬಳಸ್ಕೋಬೋದು. ಅದೇ ರೀತಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಒಂದು ಸೂರ್ಯನ ಸಂಕೇತ. ಈ ವಾರದಲ್ಲಿ ವಿಶೇಷವಾಗಿ ಆ ಆರೆಂಜ್ ಬಣ್ಣವನ್ನು ಸಹ ನೀವು ಪೂರ್ತಿ ಬಳಸ್ಕೋಬೋದು. ಹಾಗಾಗಿ ಈ ಅನೇಕ ಒಂದು 4 ಅಥವಾ 5 ಗ್ರಹಗಳ ಅನುಕೂಲ ನಿಮಗೆ ಈ ವಾರದಲ್ಲಿ ಇದೆ. ಅದ್ಭುತವಾದ ಶುಭವನ್ನು ಫಲಿಸಲು ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭದಲ್ಲಿ ಮಿಶ್ರ ಫಲಗಳ ಸೂಚನೆ ಬರ್ತಾ ಇದೆ. ಆರಂಭದಲ್ಲಿ ಕೆಲವೊಂದು ನಿಮಗೆ ಹಣಕಾಸಿನ ಕೊರತೆ ಎದುರಾಗ್ಬೋದು, ಮಾತಿನ ಚಕಮಕಿ ಬರ್ಬೋದು, ವಿರುದ್ಧವಾದ ಘಟನೆಗಳು ಇರ್ಬೋದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಇತರರ ನಿಮ್ಮ ವಿರುದ್ಧ ಸಂಚು ಮಾಡೋದು, ಆರೋಪ ಮಾಡೋದು ಮುಂತಾದ ಘಟನೆಗಳು ಜರುಗಬಹುದು. ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ನಿಮಗೆ ಕಿರಿಕಿರಿ ಆಗುವಂಥ ಅಂದರೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುವಂತಹ ಘಟನೆಗಳು ಜರುಗಬಹುದು. ಮಾತು ನಡವಳಿಕೆಯಲ್ಲಿ ಸಹ ಅಷ್ಟು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರಂಭದ ದಿನದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ. ಜೊತೆಗೆ ವ್ರತ ಖರ್ಚು, ಅನಾವಶ್ಯಕ ಖರ್ಚುಗಳು ಬರುತ್ತದೆ. ನಷ್ಟದಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಮಾತಿನಲ್ಲಿ ಎಲ್ಲದರಲ್ಲೂ ಸ್ವಲ್ಪ ನಿಗಾ ಬೇಕಾಗುತ್ತೆ. ಜೊತೆಗೆ ಅಚಾತುರ್ಯದ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ದೊಡ್ಡ ಮೊತ್ತದ ಹಣವನ್ನು ನೀವು ನಷ್ಟ ಅಥವಾ ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ.
ಆ ಬಗ್ಗೆ ಎಚ್ಚರಿಕೆ 4-5ರಲ್ಲಿ ಬೇಕು. ಇನ್ನು ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ಅದ್ಭುತವಾದ ಶುಭಫಲ ಕೊಡುವಂಥ ದಿನಗಳಾಗಿವೆ. ಮಂಗಳವಾರ, ಬುಧವಾರ, ಗುರುವಾರ 6, 7, 8 ಜನವರಿ 6, 7, 8ರಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಎಲ್ಲದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು, ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥದ್ದು. ಇನ್ನು ಯಾರಾದರೂ ಶುಭ ಕಾರ್ಯದ ಪ್ರಯತ್ನದಲ್ಲಿ ಯಶಸ್ಸು ಸಿಗ್ಬೋದು. ಮದುವೆ ಮುಂಜಿಯಂತಹ ಪ್ರಯತ್ನ, ಉದ್ಯೋಗದ ಪ್ರಯತ್ನ, ಜಾಬ್ ಹುಡುಗರಿಗೆ ಜಾಬ್ ಸಿಗುವಂಥದ್ದು, ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಬರೋದು, ಆರ್ಡರ್ಗಳು, ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು. ಈ ರೀತಿ ನಿಮಗೆ ನಿರೀಕ್ಷಿತ ಹಾಗೂ ಅನಿರೀಕ್ಷಿತವಾದ ಉತ್ತಮ ಫಲಗಳು ಈ ಮಂಗಳವಾರ, ಬುಧವಾರ, ಗುರುವಾರ 6, 7, 8ರಲ್ಲಿ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಕೊನೆ 2 ದಿನ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಡು, ಅದಂದರೆ ಯಾವುದೇ ರೀತಿಯ ನೀರಿನಿಂದ, ಕಲುಷಿತ ನೀರಿನಿಂದ ಅಥವಾ ವಿಭಿನ್ನವಾದ ಆಹಾರದಿಂದ, ದೋಷಿತವಾದ ಆಹಾರದಿಂದ ನಿಮಗೆ ಏನಾದರೂ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಅದೇ ರೀತಿ ನಿಮ್ಮ ಒಂದು ಸ್ವಯಂಕೃತ ಅಪರಾಧದಿಂದ ನೀವು ಹಣಕಾಸಿನ ಯಾವುದೇ ನಷ್ಟಕ್ಕೆ ಸಹ ಗುರಿಯಾಗ್ಬೋದು. ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನೀವು ನಷ್ಟ ಕಷ್ಟಗಳಿಗೆ ಒಳಗಾಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಅದರ ಹೊರತು ಹೆಚ್ಚೇನು ತೊಂದರೆಗಳನ್ನು ಇರೋದಿಲ್ಲ. ಸಾಮಾನ್ಯವಾಗಿ ಗಮನಿಸಿದಾಗ ಈ ವಾರ ನಿಮಗೆ ಅದೃಷ್ಟ ಉತ್ತಮ ಇರುತ್ತೆ. ಆದರೆ ಆರಂಭದ ದಿನ ಸ್ವಲ್ಪ ಮುನ್ನೆಚ್ಚರಿಕೆ, ಕೊನೆಯ 2 ದಿನ ಸ್ವಲ್ಪ ಮುನ್ನೆಚ್ಚರಿಕೆ, ಮಾತು, ನಡವಳಿಕೆ ಹಾಗೂ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅಪರಿಚಿತರಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವಾಗಲೂ ಅಷ್ಟೇ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಇವೆಲ್ಲವನ್ನು ಗಮನಿಸಿದರೆ ನಿಮಗೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗುರು ಅನುಕೂಲ ಇರುವಂಥದ್ದು ಯೆಲ್ಲೋ ಅಥವಾ ಹಳದಿ ಬಣ್ಣ ಬಳಸ್ಬೋದು. ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರ ಅನುಕೂಲ ಇರುವ ಕಾರಣ ಬಳಸ್ಬೋದು. ಸಂಖ್ಯೆಗಳು 3 ಮತ್ತು 6 ಸಂಖ್ಯೆಯನ್ನು ಬಳಸುವಂಥದ್ದು. ಇನ್ನು ಚಂದ್ರಾನುಕೂಲ ಇರುವಂಥ 6, 7, 8ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದಾಗಿದೆ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ಈ ವಾರ ಶುಭಾರಂಭ. ಭಾನುವಾರ, ಸೋಮವಾರ ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇರುವಂಥದ್ದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು 4, 5ರಲ್ಲಿ ಅಂದರೆ ಭಾನುವಾರ, ಸೋಮವಾರ ಆಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥದ್ದು. ವ್ಯಾಪಾರ ಆರಂಭಿಸುವವರಿಗೆ ವ್ಯಾಪಾರ ಆರಂಭಿಸುವ ಅವಕಾಶಗಳು, ಸ್ಥಳಾವಕಾಶಗಳು ಸಿಗುವಂಥದ್ದು. ಅಥವಾ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಇನ್ನಿತರ ಬಡ್ತಿ, ಪ್ರಮೋಷನ್ಗಳು ಸಿಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಇದೀಗ ಹಣಕಾಸಿನ ಲಾಭ ಬಹಳ ಉತ್ತಮವಾಗಿರುತ್ತೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಬಿಲ್ಲು ಅಥವಾ ಯಾವುದೇ ರೀತಿ ಹಣಕಾಸಿನ ನಿಮಗೆ ಸಾಲದ ಹಣಗಳೆಲ್ಲ ವಾಪಸ್ ಮರಳಿ ಬರುವಂಥದ್ದು. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಸಹ ಚೆನ್ನಾಗಿರುವಂಥದ್ದು. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು 4, 5ರಲ್ಲಿ ಭಾನುವಾರ, ಸೋಮವಾರ ಜರುಗುತ್ತೆ. 6, 7, 8 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 6, 7, 8ರಲ್ಲಿ ಮಾತಿನ ಸ್ವಲ್ಪ ಚಕಮಕಿ ಎಲ್ಲ ಬರುವಂಥ ದಿನ ಇರುತ್ತೆ. ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ವಿವಾದಗಳು ಬರುವಂಥದ್ದು. ನಿಮ್ಮ ಮಿತ್ರರಲ್ಲೂ ಬಂಧುಗಳು ಏನಾದರೂ ನಿಮ್ಮ ವಿರುದ್ಧ ಸಂಚುಗಳು ಬರುವಂಥದ್ದು. ವೃತ್ತಿ ಜಾಗದಲ್ಲಿ ಮೇಲಧಿಕಾರಿಗಳು ನಿಮ್ಮ ಮೇಲೆ ಆರೋಪ ಬರುವಂಥ ಘಟನೆ ಎಲ್ಲ ಆಗ್ಬೋದು. ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದದಲ್ಲಿ ನೀವು ಸಿಲುಕಿಕೊಳ್ಬೋದು. ಅದು ಯಾರದೋ ಮಾತು ನಂಬಿ ನೀವು ಅಲ್ಲಿ ಮೋಸಕ್ಕೆ, ವಂಚನೆಗೆ ಒಳಗಾಗಿ ಬೇಸ್ತು ಬೀಳುವಂಥದ್ದು ಮುಂತಾದ ಘಟನೆಗಳು ಸ್ವಯಂಕೃತ ಅಪರಾಧದ ಅಂತ ಹೇಳ್ಬೋದು. ನಿಮ್ಮದೇ ತಪ್ಪಿನಿಂದ ನೀವು ಅಚಾತುರ್ಯಕ್ಕೆ ಒಳಗಾಗುವಂಥ ಘಟನೆ. ಅದು ನಿಮ್ಮ ಹಣಕಾಸಿನ ಮೇಲೂ, ವೈಯಕ್ತಿಕ ಮೇಲೂ, ಮಾತಿನ ಮೇಲೂ ಎಲ್ಲ ಸ್ವಲ್ಪ ನಿಗಾ ಬೇಕಾಗುತ್ತೆ ಈ 3 ದಿನಗಳಲ್ಲಿ. ಬಳಿಕ ಬರುವಂತಹ 9, 10 ನಿಮಗೆ ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲ. ಮತ್ತೊಮ್ಮೆ ಚಂದ್ರ ಅನುಕೂಲ ಇದ್ದು ಅಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇರುತ್ತೆ. ಅಲ್ಲಿ ಇರೋಕ್ಕಂಥ ಇತರ ಗ್ರಹಗಳ ಬೆಂಬಲ ನಿಮಗೆ ಪೂರಕವಾಗಿರೋ ಕಾರಣ 9, 10 ಶುಕ್ರವಾರ, ಶನಿವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು, ಹಣಕಾಸಿನ ಸಂಬಂಧಿತ ಲಾಭಗಳಾಗುವಂಥದ್ದು. ಕುಟುಂಬದಲ್ಲಿ ನಿಮಗೆ ಉತ್ತಮವಾದ ಸ್ಥಾನಮಾನ ದೊರೆಯುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಪ್ರಶಂಸೆಯ ಮಾತುಗಳೆಲ್ಲ ಬರುವಂಥದ್ದು. ಈ ರೀತಿ ಖುಷಿ ಕೊಡುವಂತಹ ಘಟನೆ ಶುಕ್ರವಾರ, ಶನಿವಾರ 9, 10ರಲ್ಲಿ ಆಗಲಿದೆ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಮಾಡಿದ್ರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಅದರಲ್ಲಿ ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಬೋದಾಗಿದೆ. ಸಂಖ್ಯೆಗಳು 2, 4, 5, 6, 2, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಶುಭ ಆರಂಭ. ಅಂದುಕೊಂಡಂತೆ ನಿಮಗೆ ಆರಂಭದ ದಿನಗಳಲ್ಲಿ ಕೆಲಸ ಕಾರ್ಯಗಳು ಆಗುವೆ. ಲಾಭಸ್ಥಾನ ಮತ್ತು ಕರ್ಮಸ್ಥಾನದ ಚಂದ್ರನು ನಿಮಗೆ 4, 5 ಅಂದರೆ ಭಾನುವಾರ, ಸೋಮವಾರ ಇಷ್ಟ ಸಿದ್ಧಿಗಳನ್ನು, ಲಾಭಗಳನ್ನು ಕೊಡ್ತಾನೆ. ಯಾರು ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರ ಮಾಡುವ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು. ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿಯಲ್ಸ್ ಹೆಚ್ಚಿನ ಲಾಭ ಆದಾಯಗಳು ಬರಲಿವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಲಾಭ ಕೊಡಲಿವೆ. ಅಂದರೆ ಈ ವಾರದಲ್ಲಿ ನಿಮಗೆ ಆರಂಭದಲ್ಲೇ ರವಿ, ಮಂಗಳ, ಬುಧರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ಬಹಳ ಪೂರ್ತಿರುತ್ತೆ. ಶನಿ ಮಹಾರಾಜರ ಅನುಕೂಲ ಇರುತ್ತೆ. ಹಾಗಾಗಿ 7 ಗ್ರಹಗಳ ಒಂದು ವಿಶೇಷವಾದ ಲಾಭ ಪಡೆಯುವಂಥ ಅವಕಾಶ ಈ ವಾರದಲ್ಲಿ ಈ ತುಲಾರಾಶಿಯವರಿಗೆ ಇರುತ್ತೆ. ಇವೆಲ್ಲ ಅಪರೂಪದ ಘಟನೆಗಳು, ಪದೇ ಪದೇ ಸಿಗುವಂಥದ್ದಲ್ಲ. ಈ ವಾರದಲ್ಲಿ ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗ್ತವೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಭೇಟಿ ಒಪ್ಪಂದ ಇದ್ದರೆ, ಸಹಿ ಮಾಡೋದು, ಅಗ್ರಿಮೆಂಟ್ ಇದ್ದರೆ, ಏನು ಕೊಡುಕೊಳ್ಳುವಿಕೆ ವ್ಯವಹಾರ ಇದ್ದರೆ, ಶುಭ ಕಾರ್ಯಗಳ ಪ್ರಯತ್ನ ಇದ್ದರೆ ಈ ವಾರದಲ್ಲಿ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಅವೆಲ್ಲ ಬಹಳ ಯಶಸ್ವಿಯಾಗಿ ನೆರವೇರುತ್ತೆ. ಇದನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆರಂಭದ ದಿನದಲ್ಲಿ ವ್ಯಾಪಾರ, ಉದ್ಯಮ ಎಲ್ಲ ಚಟುವಟಿಕೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ಆಗುತ್ತೆ.
6, 7, 8 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ದಿನದಲ್ಲಿ ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ನಾನಾ ಲಾಭಗಳನ್ನು ಕೊಡ್ತಾನೆ. ಮನಸ್ಸಿಗೆ ಇಷ್ಟವಾಗುವಂಥ ಕೆಲಸ ಕಾರ್ಯಗಳು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಗೌರವ ಅಥವಾ ಇನ್ನೊಂದು ಬೋನಸ್ಸು, ಇನ್ಸೆಂಟಿವ್ ಅಂದರೆ ಏನೋ ನೀವು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅನಿರೀಕ್ಷಿತವಾಗಿ ಬಹಳಷ್ಟು ಉತ್ತಮ ಘಟನೆಗಳು ಆಗ್ಬೋದು. ಜೊತೆಗೆ ಮನೆಯಲ್ಲಿ ಇರತಕ್ಕಂತಹ ಗೃಹಿಣಿಯರು, ಮಹಿಳೆಯರು ಸಹ ನೆಮ್ಮದಿ ವಿಚಾರ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಹೊಸ ಅವಕಾಶಗಳು. ಜೊತೆಗೆ ಸಾರ್ವಜನಿಕ ಜೀವನದಲ್ಲಿರುವವರು, ಸೆಲೆಬ್ರಿಟಿಗಳು ಅಥವಾ ಸಿನಿಮಾ, ಟಿವಿ, ಮಾಧ್ಯಮ ಮುಂತಾದಲ್ಲಿರುವವರಿಗೆ ಹೊಸ ಅವಕಾಶಗಳು ಬರ್ಬೋದು. ದೀರ್ಘಕಾಲದಿಂದ ನಿಮಗೆ ಅನೇಕ ರೀತಿಯ ನೀವು ಎಕ್ಸ್ಪೆಕ್ಟ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಮುಂತಾದ ಉತ್ತಮ ಫಲಗಳು, ಈ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ಫಲಗಳು ಈ 3 ದಿನಗಳಲ್ಲಿ ಬರಲಿವೆ. ಹಣಕಾಸಿನ ವ್ಯವಸ್ಥೆ ಉತ್ತಮವಾಗಿರುತ್ತೆ, ಆರೋಗ್ಯವು ಚೆನ್ನಾಗಿರುತ್ತೆ, ಮನಸ್ಥಿತಿಯು ಉತ್ತಮವಾಗಿರುತ್ತೆ. ಜೊತೆಗೆ ಉದ್ಯೋಗ ವೃತ್ತಿಯಲ್ಲಿ ಸಹ ನಿಮಗೆ ಬಹಳ ನೆಮ್ಮದಿಯ ಘಟನೆಗಳು ಆಗ್ತವೆ. ಹಾಗಾಗಿ ಆರಂಭದ 5 ದಿನಗಳಲ್ಲಿ ಅದ್ಭುತವಾದ ಶುಭಫಲ ನಿಮಗೆ ಚಂದ್ರನ ಜೊತೆಗೆ ಇತರ 5 ಗ್ರಹಗಳು ಅಥವಾ 6 ಗ್ರಹಗಳು ಕೊಡ್ತಾ ಇರ್ತವೆ. ಹಾಗಾಗಿ ಸಪ್ತಗ್ರಹ ಯೋಗದ ಒಂದು ಲಾಭವನ್ನು ಈ ವಾರದ ಆರಂಭದಲ್ಲೇ ಪಡೆಯಬಹುದಾಗಿದೆ. ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟು ಕಚೇರಿ ಸಂಬಂಧ ಕೆಲಸ ಕಾರ್ಯ, ದಾಖಲೆ ಪತ್ರ ಇವೆಲ್ಲ ಈ ವಾರದಲ್ಲಿ ಮಾಡಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳು ಪರವಾಗಿಲ್ಲ, ಅದೂ ಉತ್ತಮನೇ ಇದೆ. ಅಲ್ಲಿನೂ ನಿಮಗೆ 6 ಗ್ರಹಗಳ ಒಂದು ಬಲಗಳು ನಿಮಗೆ ಅಲ್ಲಿ ಮುಂದುವರಿಯುತ್ತೆ. ಆ ಬಗ್ಗೆ ನೀವು ಚಿಂತೆ ಮಾಡೋದಿಲ್ಲ. ಇಲ್ಲಿ ಮಾತು ನಡವಳಿಕೆ ಬಗ್ಗೆ, ಶುಕ್ರವಾರ ಶನಿವಾರ ಮಾತು ನಡವಳಿಕೆ ಬಗ್ಗೆ ಎಚ್ಚರ, ಬಾಂಧವ್ಯದ ಬಗ್ಗೆ ಎಚ್ಚರ. ಯಾರು ಅಪರಿಚಿತರಲ್ಲಿ ಏನಾದರೂ ನೀವು ಒಪ್ಪಂದ ಮಾಡೋದಾಗಲಿ, ಅಪರಿಚಿತರಲ್ಲಿ ಏನಾದರೂ ನೀವು ಹಣಕಾಸಿನ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅದೇ ರೀತಿ ಯಾವುದೇ ರೀತಿಯ ಸ್ವಯಂಕೃತ ಅಪರಾಧಗಳಿಗೆ ಕೈ ಹಾಕದಂತೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಶುಕ್ರವಾರ ಶನಿವಾರದ್ದು. ಅದರ ಹೊರತು ಇನ್ನಿತರ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ಈ ವಾರ ಅದ್ಭುತವಾದ ಉತ್ತಮ ಫಲವನ್ನು ಪಡೆಯುವಂಥ ಸುವರ್ಣಾವಕಾಶ ಇದೆ. ಮತ್ತೆ ಮರಳಿ ಸಿಗದಂಥ ಅವಕಾಶ, ಈ ಅದ್ಭುತವಾದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಈ ರೀತಿ ಒಂದು 6 ಗ್ರಹಗಳ ಒಂದು ನಿಮಗೆ ನಿರಂತರವಾದ ಒಂದು ಸಪೋರ್ಟ್ ಅಂದರೆ ಬೆಂಬಲ ಇರುವ ಕಾರಣದಿಂದ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳನ್ನು ಗಮನಿಸಿದರೆ 1, 2, 3, 6, 8, 9, 1, 2, 3, 6, 8, 9 ಎಂಬಂತಹ ಸಂಖ್ಯೆಗಳನ್ನು ಈ ವಾರದಲ್ಲಿ ಬಳಸ್ಬೋದಾಗಿದೆ. ಅದ್ಭುತವಾದ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆರಂಭದಲ್ಲೇ ನಿಮಗೆ ಹಣಕಾಸಿನ ಕೊರತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹಿರಿಯರಲ್ಲೂ ವಾಗ್ವಾದ, ಮನೆಯಲ್ಲಿ ಮನಸ್ತಾಪದ ವಿಚಾರ, ಪತಿ ಪತ್ನಿಯಲ್ಲೂ ಸಹ ಭಿನ್ನಾಭಿಪ್ರಾಯ ಇವೆಲ್ಲ ಬರ್ಬೋದು. ಹಾಗಾಗಿ ಭಾನುವಾರ ಸೋಮವಾರ ನೀವು ಹಣಕಾಸು, ಆರೋಗ್ಯ, ಮಾತು, ನಡವಳಿಕೆ ಎಲ್ಲದರಲ್ಲೂ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ಸಿಟ್ಟಿನಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋದು ಬೇಡ. ಅವೆಲ್ಲವೂ ನಿಮಗೆ ವಿರುದ್ಧವಾಗಿ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಖಂಡಿತ 4, 5ರಲ್ಲಿ ಬೇಕಾಗುತ್ತೆ ಈ ವೃಶ್ಚಿಕದವರಿಗೆ. 6, 7, 8ರಲ್ಲಿ ನಿಮಗೆ ಒಂದು ಉತ್ತಮ ಫಲ ಬರುತ್ತೆ. ಅಲ್ಲಿ ನಿಮಗೆ ಚಂದ್ರಾನುಕೂಲ ಬಹಳ ಉತ್ತಮವಾಗಿ ಬರುವ ಕಾರಣ ವಿಶೇಷವಾಗಿ ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗ ಕೆಲವರಿಗೆ ಸಿಗ್ಬೋದು. ಅಥವಾ ಇಷ್ಟು ದಿನ ಬಹಳಷ್ಟು ಟ್ರೈ ಮಾಡಿದಂಥ ಪ್ರಮೋಷನು, ಬಡ್ತಿನೋ ನಿಮಗೆ ಇಂಕ್ರಿಮೆಂಟ್ ಆಗ ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಿ ಆಗುವಂಥದ್ದು, ತುಂಬ ಒಂದು ಲಾಭದ ಒಂದು ಆ ಯೋಜನೆಗಳು ನಿಮಗೆ ಸಿಗುವಂಥದ್ದು. ಉದ್ಯಮಿಗಳಿಗೆ ಸಹ ಹಾಗೆ ಹೊಸ ರೀತಿಯ ಕಾಂಟ್ರಾಕ್ಟ್ ಆರ್ಡರ್ಗಳು ಸಿಗ್ಬೋದು. ಮನೆಯಲ್ಲಿರತಕ್ಕಂಥ ಗೃಹಿಣಿಯರು, ಮಹಿಳೆಯರಿಗೂ ಅಥವಾ ಇನ್ನಿತರ ಯಾರದೇ ವ್ಯಕ್ತಿಗಳಿಗೂ ಸಹ ಈ 6, 7, 8ರಲ್ಲಿ ಅದ್ಭುತವಾದ ಉತ್ತಮ ಫಲ ಬರುತ್ತೆ. ನಿರೀಕ್ಷಿತ ಹಾಗೂ ಅನಿರೀಕ್ಷಿತ 2 ರೀತಿಯ ಶುಭ ಫಲಗಳು ಚಂದ್ರಾನುಕೂಲದಿಂದ ನಿಮಗೆ ಬರಲಿವೆ. ಇನ್ನು ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರು ಅವರಿಗೂ ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು 6, 7, 8ರಲ್ಲಿ ವಿಶೇಷವಾದ ಈ ಕರ್ಮಸ್ಥಾನದ ಚಂದ್ರನಿಂದ ಅವರು ಪಡೆಯಬಹುದಾಗಿದೆ. ಇನ್ನು ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಸಹ ನಿಮ್ಮ ಪಾಲಿಗೆ ಅದ್ಭುತವಾದ ಚಂದ್ರನ ವಿಶೇಷವಾದ ಲಾಭ ಸ್ಥಾನದ ಪರಿಣಾಮ, ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಇದೇ ಕಾಲದಲ್ಲಿ ಶುಕ್ರ ಮತ್ತು ಬುಧರು ಸಹ ನಿಮಗೆ ಅನುಕೂಲವಾಗಿದ್ದು ಹಣಕಾಸು, ವ್ಯಾಪಾರ, ಉದ್ಯಮ ಚಟುವಟಿಕೆಗಳು ಬಹಳಷ್ಟು ಕ್ಷಿಪ್ರವಾಗಿ ಆಗಲಿವೆ. ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶಕ್ಕೆ ಒಂದು ವಿದ್ಯೆಗೆ ಹೋಗುವಂಥ ಅವಕಾಶ, ಉನ್ನತ ಶಿಕ್ಷಣ ಪಡೆಯುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದ ಪ್ರವಾಸ ಹೋಗುವಂಥ ಅವಕಾಶ ಇವೆಲ್ಲವೂ ಈ ವಾರದ ಕೊನೆಯ ದಿನದಲ್ಲಿ ಶುಕ್ರವಾರ ಶನಿವಾರ ಓದಾಗಿ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ವಿಶೇಷವಾಗಿ ಈ ವಾರದ ನಿಮಗೆ ಅಲ್ಲಿ ಮಂಗಳವಾರದಿಂದ ಶನಿವಾರದವರೆಗೆ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 5 ದಿನಗಳು ನಿರಂತರವಾಗಿ ವಿಶೇಷವಾದ ಲಾಭ, ಸುಖ, ಜಯ, ಯಶಸ್ಸು ಸಿಗುವಂಥದ್ದು ಅದ್ಭುತವಾದ ಚಂದ್ರಾನುಕೂಲದ ಪ್ರತಿಫಲ ಬರುತ್ತೆ. ಜೊತೆಗೆ ಇತರ ಗ್ರಹಗಳ ಬೆಂಬಲ ಇರುವುದು, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನು, ವೈಟ್ ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 5, 6, 7, 2, 5, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಇರಿಸು ಆಗುವಂತಹ ಘಟನೆ ಅಂದರೆ ಎಲ್ಲ ನೀವು ಅಂದುಕೊಂಡಂತೆ ವಿರುದ್ಧವಾಗ್ಬೋದು. ಅದು ಯಾವುದೋ ಪ್ರಯತ್ನದಲ್ಲಿ ವೈಫಲ್ಯ ಬರ್ಬೋದು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರುಗ್ಬೋದು.
ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಕಿರಿಯರಿಂದ ಏನಾದರೂ ಒಂದು ಬೆದರಿಕೆ ಬರ್ಬೋದು, ಅಥವಾ ನಿಮಗಿಂತ ಜೂನಿಯರ್ಗಳು ನಿಮ್ಮ ವಿರುದ್ಧ ಏನೋ ಸಂಚು ಮಾಡೋದು, ಕಂಪ್ಲೇಂಟ್ ಕೊಡೋದು, ಯಾವುದೇ ರೀತಿಯ ಕಾನೂನಿನ ಹೋರಾಟಕ್ಕೆ ಇಳುವಂಥದ್ದೆಲ್ಲ ಆಗುತ್ತೆ. ಇದು ಕಿರಿಯ ವ್ಯಕ್ತಿಗಳು, ನಿಮ್ಮ ರಿಲೇಟಿವ್ ಇರ್ಬೋದು, ಸಹೋದ್ಯೋಗಿಗಳು ಇರ್ಬೋದು, ಅಥವಾ ಅಪರಿಚಿತರು ಇರ್ಬೋದು. ಹಾಗಾಗಿ ಅಂತಹ ಒಂದು ವಾಗ್ವಾದ, ಕಲಹ ಅಥವಾ ವಿವಾದಗಳಿಗೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಹೆಜ್ಜೆಬೇಕು. 4-5ರಲ್ಲಿ ಭಾನುವಾರ, ಸೋಮವಾರ. ಇಲ್ಲಿ ಈ ದಿನ ಸಹ ಆರೋಗ್ಯದಲ್ಲಿ ಸಹ ಕೆಲವರಿಗೆ ಸಣ್ಣ ಪುಟ್ಟ ಇರಬರ್ಬೋದು. ಯಾರಿಗೆ ಈಗಾಗಲೇ ಇದ್ದಂಥ ಒಂದು ಸಮಸ್ಯೆ, ಉದಾಹರಣೆಗೆ ಆಸ್ತಮನೋ, ಅಲರ್ಜಿನೋ, ಅಥವಾ ಬ್ಯಾಕ್ ಪೈನೋ, ಜಾಯಿಂಟ್ ಪೈನೋ, ಅಥವಾ ಇನ್ನಿತರ ಯಾವುದೇ ರೀತಿ BP-ನೋ, ಶುಗರ್ ಇದ್ದವಂತರಿಗೆ ಈ ದಿನ ಅವೆಲ್ಲವೂ ನಿಯಂತ್ರಣ ಕಳ್ಕೊಳ್ಬೋದು, ಹೆಚ್ಚು ನಿಮಗೆ ಬಾಧೆ ಕೊಡ್ಬೋದು. 4-5ರಲ್ಲಿ ಆರೋಗ್ಯದ ಕಾಳಜಿ ಬೇಕು, ಹಣಕಾಸಿನ ಕಾಳಜಿ ಬೇಕು, ಮಾತಿನ ಕಾಳಜಿ, ತನುಮಾನ ಧನದ ಎಚ್ಚರಿಕೆ 4-5ರಲ್ಲಿ ಬೇಕಾಗುತ್ತೆ ಧನುರಾಶಿಯವರಿಗೆ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ 6-7-8ರಲ್ಲಿ ಸಹ ಹಾಗೆಯೇ ಅಷ್ಟೇನೂ ಉತ್ತಮವಾದ ಫಲ ಬರ್ತಾ ಇಲ್ಲ. ಗುರುಬಲದ ಅನುಕೂಲತೆ ಇದ್ದರೂ ಇತರ ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ಬರ್ಬೋದು. ಆರೋಪಗಳು ಬರುವಂಥದ್ದು, ವಾಗ್ವಾದ ಬರೋದು, ಕಲಹ ಬರ್ಬೋದು. ಆದರೆ ಹಣಕಾಸಿಗೆ ಏನು ಕೊರತೆ ಇರೋದಿಲ್ಲ. ನಮಗೆ ಆರಂಭದಿಂದಲೂ ಮಧ್ಯದಿಂದಲೂ ಯಾವುದೇ ರೀತಿಯ ಈ ವಾರ ಪೂರ್ತಿ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಶುಕ್ರನ ಅನುಕೂಲತೆ ಇರುತ್ತೆ, ಗುರುವಿನ ಬೆಂಬಲ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಸರಿ ಇರುತ್ತೆ. ಆದರೆ ಬಾಂಧವ್ಯ, ಮಾತು, ನಡವಳಿಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಬರುತ್ತದೆ. ಇನ್ನು 6-7-8ರಲ್ಲಿ ವಿಪರೀತ ಖರ್ಚು ಬರೋದಾಗಲಿ, ಅನಿರೀಕ್ಷಿತ ಖರ್ಚುಗಳು ಬರೋದಾಗಲಿ, ಅನಾವಶ್ಯಕ ಖರ್ಚುಗಳು ಬರ್ಬೋದು, ಅಥವಾ ಯಾವುದೇ ರೀತಿಯ ನಿಮ್ಮದಲ್ಲದ ತಪ್ಪಿಗೆ ದಂಡವನ್ನು ತರುವಂಥ ಪ್ರಮೇಯ ಎಲ್ಲ ಬರ್ಬೋದು 6-7-8ರಲ್ಲಿ. ಹಾಗಾಗಿ ಈ 3 ದಿನಗಳಲ್ಲಿ ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಕೊನೆಯ 2 ದಿನಗಳು ಅದ್ಭುತವಾದ ಒಂದು ನಿಮಗೆ ವಿಶೇಷವಾದ ಲಾಭ, ಜಯವನ್ನು, ಸುಖವನ್ನು ಕೊಡುವಂಥದ್ದು. ಚಂದ್ರಾನುಕೂಲದಿಂದ ಅನೇಕ ರೀತಿಯ ಪ್ರಯೋಜನಗಳಾಗ್ತವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವಕಾಶಗಳು. ವಿಶೇಷವಾಗಿ ಯಾರು ವಿದ್ಯಾರ್ಥಿ ಯುವಕರು, ಸಾಧಕರು ಎಲ್ಲ ಧನುರಾಶಿಯವರು ಇರ್ತಾರೆ, ಅವರಿಗೆ ಈ ವಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಶಸ್ತಿ, ಪುರಸ್ಕಾರ, ಅದು ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ, ಅದು ಉನ್ನತ ಶಿಕ್ಷಣದ ಅವಕಾಶ, ಅದು ಯಾವುದೇ ರೀತಿಯ ರಾಜ್ಯ, ರಾಷ್ಟ್ರ ಮಟ್ಟದ ಕೆಲವು ಪ್ರಶಸ್ತಿಗಳು ಇವೆಲ್ಲ ಸಿಗುವಂಥದ್ದು ಅವಕಾಶ ಇರುತ್ತೆ ಈ ಧನುರಾಶಿಯವರಿಗೆ. ಇನ್ನು ಈ ವಾರದ ಕೊನೆಯ ದಿನ ಅದ್ಭುತವಾದ ಶುಭವನ್ನು, ಸುಖವನ್ನು, ಜಯವನ್ನು, ಲಾಭವನ್ನು ನೀವು ಪಡೆಯಲಿದ್ದೀರ. ಹಾಗಾಗಿ ಈ ಧನುರಾಶಿಯವರಿಗೆ ಆರಂಭದ 5 ದಿನಗಳಲ್ಲಿ ಸ್ವಲ್ಪ ಮಾತು, ನಡವಳಿಕೆ, ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ. ಆದರೆ ನಿಮಗೆ ವಾರದ ಕೊನೆಯ ದಿನ ಅದ್ಭುತವಾದ ಶುಭ ಫಲ, ಸುಖ ಫಲ ಸಿಗಲಿದೆ. ಹಣಕಾಸು, ಒಪ್ಪಂದ, ಆರೋಗ್ಯದ ಬಗ್ಗೆ ನೀವು ಅಪರಿಚಿತರಲ್ಲಿ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀವು ಹಂಚಿಕೊಳ್ಳಬಾರ್ದು, ಶೇರ್ ಮಾಡ್ಕೋಬಾರ್ದಾಗಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡ್ರೆ ಹೆಚ್ಚಿನೇನು ಆತಂಕ ಪಡೋದಿಲ್ಲ. ನೀವು ವಿಶೇಷವಾಗಿ ವಾರದ ಕೊನೆಯ ದಿನ ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು ಪಡೆಯಲಿದ್ದೀರ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಯೆಲ್ಲೋ, ಗ್ರೇ, ವೈಟುಗಳನ್ನು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 3, 4, 6, 3, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಶುಭಾರಂಭ. ಆರಂಭದಲ್ಲೇ ನಿಮಗೆ ಇಷ್ಟಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇರುತ್ತೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಆಗಲಿವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣ ನಿಮಗೆ ಕೈಯಲ್ಲಿ ಬರ್ಬೋದು. ಜೊತೆಗೆ ಭೂಮಿಗೆ ಸಂಬಂಧಿತ ವಿವಾದ, ಕೌಟುಂಬಿಕ ಕಲಹ, ಅಥವಾ ಯಾವುದೇ ರೀತಿಯ ದಾಯಾದಿ ಕಲಹ ಇವೆಲ್ಲವೂ ಈಗ ನಿವಾರಣೆಯಾಗಿ ನಿಮ್ಮಲ್ಲಿ ಶಾಂತಿ ಸಂಧಾನ ಮಾಡ್ಬೋದು. ಪ್ರೀತ್ಯಾರ್ಜಿತವಾಗಿ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿಯ ಒಂದು ನಿಮಗೆ ಮೊತ್ತನೋ ಅಥವಾ ಆಸ್ತಿಯ ಒಂದು ಭೂಭಾಗ ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಸುಖಾಂತ್ಯದ ಘಟನೆಗಳು, ಅಂದರೆ ಎಲ್ಲವೂ ಭಾಳ ಕಾಲದಿಂದ ಆತಂಕ ಅಥವಾ ಏನಾದರೂ ನಿಮಗೆ ಒಂದು ಚಿಂತೆ ಗೀಡು ಮಾಡಿದ್ದ ಕೆಲವು ವಿಚಾರಗಳು ಇಂದು ತಾನಾಗಿಯೇ ಸಾಲ್ವ್ ಆಗ್ಬೋದು, ಅಥವಾ ಪರಿಹಾರ ಆಗಿ ನಿಮಗೆ ಸಮಾಧಾನ ಆಗುವಂಥದ್ದು. ಮನೆಯಲ್ಲಿ ಸಹ ಉತ್ತಮವಾದ ವಾತಾವರಣ, ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ವ್ಯಾಪಾರ, ಉದ್ಯಮ ಸಹ ಚೆನ್ನಾಗಿ ನಡೆಯುವಂಥ ಉತ್ತಮ ದಿನ ಆಗಿರುತ್ತೆ ಭಾನುವಾರ, ಸೋಮವಾರ. 6-7-8 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ವಿಘ್ನಗಳಾಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯತೆ ಬರುವಂಥದ್ದು, ಇತರರು ನಿಮ್ಮ ಮೇಲೆ ಇರೋದನ್ನು ದೂರನ್ನು ಕೊಡುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು ಮಂಗಳವಾರ, ಬುಧವಾರ, ಗುರುವಾರದಂದು. ಬಳಿಕ ಶುಕ್ರವಾರ, ಶನಿವಾರ ಪರವಾಗಿಲ್ಲ, ನಿಮ್ಮ ಪಾಲಿಗೆ ಉತ್ತಮ ಫಲಿತಾಂಶಗಳು ಬರ್ತವೆ. ಶುಕ್ರವಾರ, ಶನಿವಾರ 9-10 ಜನವರಿ 9-10ರಲ್ಲಿ ಹಣಕಾಸಿನ ಸಂಬಂಧ ಉತ್ತಮ ಫಲಿತಾಂಶಗಳು ಬರುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಶುಕ್ರವಾರ, ಶನಿವಾರ ಇರುತ್ತೆ. ಹಾಗಾಗಿ ಈ ವಾರವನ್ನು ಗಮನಿಸಿಕೊಳ್ಳಿ. ಆರಂಭದ ದಿನ ಭಾಳ ಉತ್ತಮವಾಗಿ ಬಂದಿದೆ, ಭಾನುವಾರ, ಸೋಮವಾರ. ಕೊನೆಯ 2 ದಿನಗಳ ಸಾರ್ವಜನಿಕ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಇದೆ. ಮಧ್ಯದ ದಿನದಲ್ಲಿ ಅಂದರೆ 6-7-8ರಲ್ಲಿ ಸ್ವಲ್ಪ ತನು-ಮನ ಧನದ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗುತ್ತೆ ಮಕರ ರಾಶಿಯವರು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಬೋದು. ಹಾಗಾಗಿ ಸಂಖ್ಯೆಗಳು 4 ಮತ್ತು 8 ನೀವು ಬಳಸ್ಬೋದು. ಸಂಖ್ಯೆಗಳನ್ನು 6 ಮತ್ತು 8 ಸಂಖ್ಯೆಯನ್ನು ಬಳಸ್ಕೋಬೋದಾಗಿದೆ. ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸಂಖ್ಯೆ 6 ಮತ್ತು 8 ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರ ಅನುಕೂಲ ಇರುವಂತಹ ದಿನಗಳಲ್ಲಿ, ಆರಂಭದ ದಿನಗಳಲ್ಲಿ ನೀವು 4 ಮತ್ತು 5ರಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ದಿನಗಳನ್ನು ಬಳಸ್ಕೋಬೋದಾಗಿದೆ. ಹಾಗೆ ಮಕರ ರಾಶಿಯವರು ಈ ವಾರದಲ್ಲಿ ಹೆಚ್ಚೇನು ಆತಂಕ ಪಡುವಂತೇನಿಲ್ಲ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹೊರತು ಹಣಕಾಸು, ಆರೋಗ್ಯ ಇದೆಲ್ಲ ಭಾಳ ಉತ್ತಮವಾಗಿ ಇರುವಂಥ ಅವಕಾಶ ಈ ವಾರದಲ್ಲಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಆರಂಭ ಅದ್ಭುತವಾದ ಆರಂಭವಾಗಿ ಬರ್ತಾಯಿದೆ.
ಅಲ್ಲಿ ವಿಶೇಷವಾಗಿ ಸೂರ್ಯ ಚಂದ್ರರ ಬೆಂಬಲ ನಿಮಗೆ ವಾರಪೂರ್ತಿ ಇರುವಂಥದ್ದು, ಬುಧನ ಅನುಕೂಲ ನಿಮಗೆ ವಾರಪೂರ್ತಿ ಇರುವಂಥದ್ದು, ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಎಲ್ಲ ಬಹಳ ಚೆನ್ನಾಗಿ ಇರುವಂಥದ್ದು. ಲಾಭ ಸ್ಥಾನದಲ್ಲಿ ಅಲ್ಲಿ ಬುಧ, ಶುಕ್ರ ಮತ್ತು ಅನೇಕ ರೀತಿಯ ಒಂದು ಮಂಗಳನು ಸಹ ಈ ವಾರದಲ್ಲಿ ಇರ್ತಾನೆ, ಸೂರ್ಯ ಭಗವಂತರು ಇರ್ತಾರೆ. ಹಾಗಾಗಿ ಲಾಭ ಸ್ಥಾನದಲ್ಲಿ ಈ ಸೂರ್ಯ, ಮಂಗಳ, ಬುಧ ಹಾಗೂ ಶುಕ್ರರ ಒಂದು 4 ಗ್ರಹಗಳ ಸಂಗಮ ನಿಮಗೆ ಬಹಳ ಅದ್ಭುತವಾದ ಪಡೆಯುವಂಥ ರಾಶಿ, ಏಕೈಕ ರಾಶಿ ಕುಂಭರಾಶಿ ಆಗಿರುತ್ತೆ. ಕುಂಭರಾಶಿಯವರು ಅಂದ್ಕೋತೀರ ನಮಗೆ ಸಾಡೆ ಸಾತಿಯ ಮಧ್ಯೆಯಲ್ಲಿ ಇವೆಲ್ಲ ಸಿಗುತ್ತಾ, ಇವೆಲ್ಲ ಬರುತ್ತಾ? ಖಂಡಿತವಾಗಿಯೂ ಸಾಡೆ ಸಾತಿ ಇದ್ದರೂ ಸಹಿತ ಅಲ್ಲಿ ಇತರ ಗ್ರಹಗಳಿಂದ ನಮಗೆ ಮಧ್ಯೆ ಮಧ್ಯೆ ಉತ್ತಮವಾದ ಒಂದು ರಿಲೀಫ್ ಅಥವಾ ಪರಿಹಾರ ಎಲ್ಲರಿಗೂ ಬರ್ತಾ ಇರುತ್ತೆ. ಅದೇ ಯಾವುದೇ ರಾಶಿ ಇರಲಿ, ಆ ಸಾಡೆ ಸಾತಿಯ ಪರಿಣಾಮದಿಂದ ನಿಮಗೆ ಈಗ ಅಷ್ಟೇನು ಅಡ್ಡ ಪರಿಣಾಮ ಈ ವಾರದಲ್ಲಿ ಬರೋದಿಲ್ಲ. ಈ ವಾರದಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆ. ಹಾಗಾಗಿ ಇದನ್ನು ನೀವು ನೋಟ್ ಮಾಡಿಕೊಂಡು ಇದನ್ನು ಉಪಯೋಗ ಮಾಡಿಕೊಳ್ಳಿ. ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ, ಭೂಮಿ ಸಂಬಂಧಿತ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ, ಯಾವುದೇ ರೀತಿಯ ದಾಖಲೆ ಪತ್ರಗಳ ಸಂಗ್ರಹ, ಶುಭ ಕಾರ್ಯಗಳ ಪ್ರಯತ್ನ, ಉದ್ಯೋಗ ಹುಡುಕೋರು ಜಾಬ್ಗೆ ಪ್ರಯತ್ನ ಪಡ್ಬೋದು, ಅಥವಾ ಏನಾದರೂ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡೋರು ಮದುವೆ, ಮಂಜು ಇತ್ಯಾದಿಗಳಿಗೆ ತಮ್ಮ ಒಂದು ಪ್ರಯತ್ನವನ್ನು ಈಗ ಮಾಡುವಂಥದ್ದು, ಅಥವಾ ಭೂಮಿ ಕೊಳ್ಳಬೇಕು, ಮನೆ ಕೊಳ್ಳಬೇಕು, ವಾಹನ ಕೊಳ್ಳಬೇಕು ಅನ್ನೋಕ್ಕೆ ಈ ಕಾಲದಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಅವಧಿ ಕಡಿಮೆ ಇದಿರ್ಬೋದು, 1 ವಾರದ ಅವಧಿ ಅಂತ ನಿಮಗೆ ಕಡಿಮೆ ಅನ್ನಿಸಿರ್ಬೋದು. ಆದರೆ ಆ 1 ವಾರದ ಅವಧಿಯಲ್ಲಿ ನಿಮ್ಮ ಹಲವಾರು ಜೀವಮಾನದ ಒಂದು ಏನೇನು ಸಾಧನೆಗಳು, ತೊಡಕುಗಳು ಈಗ ಅದು ಯಶಸ್ಸು ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. 4, 5 ಭಾನುವಾರ, ಸೋಮವಾರ ನಿಮಗೆ ಅದ್ಭುತವಾದ ಶುಭಫಲ, ಸುಖಫಲ ಬರುತ್ತೆ. ಎಲ್ಲರಲ್ಲೂ ಸಕ್ಸಸ್ ರೇಟ್ ಭಾಳ ಉತ್ತಮ ಇದೆ. ನಂತರ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ 6, 7, 8 ಸಹ ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ಫಲಗಳು. ಅಲ್ಲಿ ಪಂಚಗ್ರಹಗಳ ಲಾಭಸ್ಥಾನದ ಬೆಂಬಲದಿಂದ ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಅನೇಕ ಮೂಲಗಳಿಂದ ಲಾಭ ಬರುತ್ತೆ. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ, ವಾಹನ ಕೊಳ್ಳುವಂಥ ಅವಕಾಶ ಬರ್ಬೋದು. ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಯಾವುದೇ ರೀತಿಯನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡಿದ್ರೆ, ರೆಸ್ಯೂಮ್ ಹಾಕಲಿಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ಮಟ್ಟದಲ್ಲಿ ಪ್ರಯತ್ನ ಪಡಲಿಕ್ಕೆ ಅವಕಾಶ ಬಹಳ ಉತ್ತಮ ಇದೆ. ಬಾಂಧವ್ಯ ಬಹಳ ಚೆನ್ನಾಗಿರುತ್ತೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಹಾಗಾಗಿ ಈ ವಾರದ ಅದ್ಭುತವಾದ ಶುಭಫಲನ 6, 7, 8 ಸಹ ನಿಮಗೆ ಈ ಪಂಚಗ್ರಹಗಳು ನೀಡಲಿದ್ದಾವೆ. ಕೋರ್ಟು ಕಚೇರಿ ಸಂಬಂಧಿತ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ, ಯಾವುದೇ ರೀತಿಯ ನಿಮಗೆ ಆ ವಿವಾದಗಳನ್ನು ಎಲ್ಲ ಸರಿಪಡಿಸುವಂಥ ಕೆಲಸ, ಭೂಮಿಯ ದಾಖಲೆ ಪತ್ರಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಈ ರೀತಿ ಯಾವೆಲ್ಲ ವಿಚಾರಗಳು ಇದ್ದರೆ ಅದನ್ನು ನೀವು ಈ ವಾರದಲ್ಲಿ ಪ್ರಯತ್ನ ಪಡಿ. ಕೊನೆಯ ದಿನ ಶುಕ್ರವಾರ, ಶನಿವಾರ ಸಹ ನಿಮಗೆ ಅದ್ಭುತವಾದ ಉತ್ತಮ ಫಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಘಟನೆಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸವಾಗುವಂಥ ಅವಕಾಶ ಎಲ್ಲ ಒದಗಿ ಬರುತ್ತೆ ವಾರದ ಕೊನೆಯ ದಿನಗಳಲ್ಲಿ. ಒಟ್ಟಿನಲ್ಲಿ ಕುಂಭರಾಶಿಗೆ ಒಂದು ವರದಾನವಾಗಿ ಈ ವಾರದ ಒಂದು ಅದ್ಭುತವಾದ ಈ ಸಪ್ತಗ್ರಹಗಳು ಅಥವಾ ಷಡ್ಗ್ರಹಗಳು ಆಶೀರ್ವಾದ ಮಾಡೋದು, ಲಾಭ ಸ್ಥಾನದಲ್ಲಿ ಬರುವಂಥ ಅವಕಾಶ ಬಂದಿದೆ. ಇದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಎಮ್ಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ಯೆಲ್ಲೋ, ರೆಡ್ ಬಣ್ಣಗಳು ಬಳಸ್ಬೋದು. ಸಂಖ್ಯೆಗಳು 1, 2, 3, 5, 9, 1, 2, 3, 5, 9 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಅಂದರೆ ಭಾನುವಾರ, ಸೋಮವಾರ ಗಮನಿಸಿದಾಗ ಅಷ್ಟೇನೂ ಉತ್ತಮವಾದ ಫಲಿತಾಂಶ ವ್ಯಕ್ತವಾಗ್ತಿಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಈ ಭಾನುವಾರ, ಸೋಮವಾರ ವೈರುಧ್ಯದ ಘಟನೆಗಳು, ಮಾತಿನ ಚಕಮಕಿ, ಇನ್ನು ಕೆಲವರಿಗೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ಹಣ ನಷ್ಟ ಆಗುವಂಥದ್ದು, ಜೊತೆಗೆ ವ್ಯಾಪಾರ, ಉದ್ಯಮ ಅಥವಾ ಶಿಕ್ಷಣದಲ್ಲಿ ಸ್ವಲ್ಪ ಹಿನ್ನಡೆ ಫಲಿತಾಂಶ ಆಗುವಂಥದ್ದು, ನಿಮ್ಮ ಮೇಲೆ ಆರೋಪ ಸಂಚು ಬರುವಂಥದ್ದು, ಕಿರಿಯರಲ್ಲಿ ಮಾತಿನ ಚಕಮಕಿ, ಕಲಹಗಳು ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ ಅಥವಾ ನಿಮ್ಮ ಜೂನಿಯರ್ ಕಲೀಗ್ಸ್ಗಳ ಜೊತೆಗೆ ಈ ರೀತಿ ವಾಗ್ವಾದ, ಕಲಹಗಳು ಬರ್ಬೋದಾಗಿದೆ. ಹಾಗಾಗಿ 4, 5ರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಜೊತೆಗೆ ನಿಮ್ಮ ಯಾರಾದರೂ ಭವಿಷ್ಯದ ವಿಚಾರದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ 3ನೇ ವ್ಯಕ್ತಿಗಳ ಮಾತು ನಂಬಿ ನೀವು ಏನಾದರೂ ಒಂದು ದುಸ್ಸಾಹಸಕ್ಕೆ ಇಳಿಯುವಂಥದ್ದು ಇವೆಲ್ಲ ಮಾಡಬಾರ್ದು. ಅವೆಲ್ಲ ನಿಮಗೆ ತೊಂದರೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ 4, 5ರಲ್ಲಿ ಇವೆಲ್ಲ ಎಚ್ಚರಿಕೆಗಳನ್ನು ನೀವು ಗಮನಿಸಬೇಕು. ವೈಯಕ್ತಿಕ ವಿಚಾರದ ಬಗ್ಗೆ ನಾವು 6, 7, 8 ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಬರ್ತವೆ. ವಿಶೇಷವಾಗಿ ಚಂದ್ರ ನಿಮಗೆ ಬೆಂಬಲ ನಿಮಗೆ ಅದ್ಭುತವಾಗಿರುವಂಥದ್ದು, ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಸೂರ್ಯ ಚಂದ್ರರ ಒಂದು ನಿಮಗೆ ವಿಶೇಷವಾದ ಆಶೀರ್ವಾದ ಈ ದಿನಗಳಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ಅದ್ಭುತವಾದ ಉತ್ತಮ ಫಲಗಳನ್ನು ಪಡಿಬೋದು. ಬುಧನು ಸಹ ನಿಮಗೆ ಈಗ ಪೂರಕವಾಗಿರುವಂಥದ್ದು, ಅನೇಕ ರೀತಿಯ ಲಾಭ, ಆದಾಯಗಳು ಬುಧನ ಮೂಲಕ ಆಗಲಿವೆ. ಹಾಗಾಗಿ ಈ ವಾರದ ಈ 6, 7, 8 ಅಂದರೆ ಮಂಗಳವಾರ, ಬುಧವಾರ, ಗುರುವಾರವನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿಯಾಗುವಂತಿದ್ದರೆ, ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದಿದ್ದರೆ, ಯಾವುದೇ ರೀತಿಯ ಉದ್ಯಮ ವ್ಯಾಪಾರವನ್ನು ಆರಂಭಿಸಿದರೆ 6, 7, 8 ಅದ್ಭುತವಾದ ಶುಭಫಲ ನಿಮಗೆ ಕೊಡಲಿದೆ. ಕೊನೆಯ ದಿನಗಳು ಅಂದರೆ ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ಫಲನೇ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಘಟನೆಗಳು ಆಗಲಿವೆ. ಇನ್ನು ಕೆಲವರಿಗೆ ವಿದೇಶದ ಯೋಗ, ವಿದೇಶ ಪ್ರವಾಸ ಹೋಗುವಂಥ ಅಥವಾ ವಿದೇಶದಲ್ಲಿ ಉದ್ಯಮ ವ್ಯಾಪಾರ ಸ್ಟಾರ್ಟ್ ಮಾಡುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಕೊನೆಯ ದಿನಗಳು ಸಹ ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಮೀನರಾಶಿಯವರು. ಒಟ್ಟಿನಲ್ಲಿ ಈ ಸಾಡೆ ಸಾತಿಯ ಪರ್ವದಲ್ಲಿರುವಂಥ ಮೀನರಾಶಿಯವರಿಗೆ ಇಂಥ ಒಂದು ಕೆಲವು ಶುಭ ಗ್ರಹಗಳ ಮಧ್ಯೆ ಉತ್ತಮವಾದ ಒಂದು ಪರಿಹಾರ ಅಥವಾ ರಿಲೀಫ್ ಸಿಗ್ತಾ ಇರುತ್ತೆ. ಅದನ್ನು ಆ ಡೇಟ್ಗಳನ್ನು, ವಾರಗಳನ್ನು ಗಮನಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಬೇಕು ಮೀನರಾಶಿಯವರು.
6, 7, 8, 9, 10 ನಿರಂತರ 5 ದಿನಗಳು ನಿಮಗೆ ಅದ್ಭುತವಾದ ಚಂದ್ರ ಅನುಕೂಲದ ಒಂದು ಅವಕಾಶ ಬಂದಿದೆ. ವಾರಪೂರ್ತಿ ಸೂರ್ಯ ಅನುಕೂಲ ಇದೆ, ವಾರಪೂರ್ತಿ ಬುಧನ ಅನುಕೂಲತೆ ಎಲ್ಲ ಇರುತ್ತೆ, ವಾರಪೂರ್ತಿ ನಿಮಗೆ ಕೇತುವಿನ ಬೆಂಬಲ ಸಿರುತ್ತೆ. ಹಾಗಾಗಿ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್ ಮಿಕ್ಸ್ ಬಣ್ಣ ಬಳಸ್ಬೋದಾಗಿದೆ. ಸಂಖ್ಯೆಗಳು 1, 2, 5, 7 1, 2, 5, 7 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ ಜನವರಿ 4ರಿಂದ 10ರವರೆಗಿನ 12 ರಾಶಿಗಳ ಒಂದು ಸಂಕ್ಷಿಪ್ತವಾದ ವಾರ ಭವಿಷ್ಯದ ಮುನ್ನೋಟವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಸಂಕಟ ಫಲ ಕೆಲವರು ವ್ಯಕ್ತವಾಗಿದ್ದರೂ ಯಾರೂ ಆತಂಕ ಚಿಂತೆ ಪಡೆದೆ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗವನ್ನು ಮುಂದುವರಿಸಿಕೊಳ್ಳಿ. ತಮಗೆಲ್ಲರಿಗೂ ಈ ವಾರದಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಪ್ರೋತ್ಸಾಹಿಸಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.